अधः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं ಗಾಂಚ ವಂದೇ ಭಾರತ ಮಾತರಂ. ಎಲ್ಲರಿಗೂ ನಮಸ್ಕಾರ. ಸಂಸ್ಕೃತ ಸಂಸ್ಕೃತಿ ಸಂಸ್ಕಾರಗಳ ಶಿಬಿರದ ಮಾಲಿಕೆಯಲ್ಲಿ ಸಂಸ್ಕೃತಿ ಶಿಬಿರದ ಮಧ್ಯದಲ್ಲಿದ್ದೇವೆ. ಪರ್ಯಾಯ ಶ್ರೀ ಅದಮಾರು ಶ್ರೀಪಾದರಾದ ಈಶಪ್ರಿಯ ತೀರ್ಥ ಶ್ರೀಪಾದರ ಶುಭ ಆಶೀರ್ವಾದದೊಂದಿಗೆ ಜ್ಞಾನಗಮ್ಯ ಪ್ರಸರಣದ ಸಹಕಾರ ಮತ್ತು ತತ್ವಂನ ಆಶ್ರಯದಲ್ಲಿ ಕಲೆ, ಇತಿಹಾಸ, ಭಾರತೀಯ ಹಿನ್ನೆಲೆಗಳ ವಿಷಯಗಳನ್ನು ಕುರಿತಾದ ಪರಿಚಯವನ್ನು ಮಾಡಿಕೊಡಲಿಕ್ಕೆ ನಮ್ಮ ಜೊತೆಗೆ ಅನೇಕ ನಿಪುಣರಾದ ಹಿರಿಯರು ಕೈಜೋಡಿಸಿದ್ದಾರೆ. ತಾರೀಕು 5/8/2020 ಇವತ್ತು ಈ ದಿನ ಭರತ ನೃತ್ಯ ಮತ್ತು ಭರತನಾಟ್ಯ ಮತ್ತು ಕೂಚುಪುಡಿ ಈ ಹಿನ್ನೆಲೆಯನ್ನ ನಮಗೆ ಪರಿಚಯಿಸಲಿಕ್ಕೆ ಇರುವಂಥವರು ಡಾಕ್ಟರ್ ವಿ ಆರತಿಯವರು. ಭಾರತೀಯತೆಯನ್ನು ಪ್ರಬಲವಾಗಿ ಬೆಂಬಲಿಸುವ ಇವರು ಸ್ವತಃ ತನ್ನ ಕರ್ತವ್ಯಗಳನ್ನು ನಡೆಸುತ್ತಾ ಸಮಾಜ ಕಾರ್ಯಗಳಲ್ಲಿ ಚೆನ್ನಾಗಿ ತೊಡಗಿಸಿಕೊಂಡಿದ್ದಾರೆ. ಸಂಸ್ಕೃತ, ಬೆಂಗಾಲಿ ಮೊದಲಾದ ಅನೇಕ ಭಾಷೆಗಳಲ್ಲಿ ಪರಿಣಿತರು. ಸಂಗೀತ, ನೃತ್ಯ ಇವರ ಇಷ್ಟದ ಕಲೆಗಳು. ವಿಭು ಅಕಾಡೆಮಿಯ ಮೂಲಕ ಅನೇಕ ಶಿಬಿರಗಳನ್ನು ನಡೆಸಿ ಸಮಾಜದಲ್ಲಿ ಪರಿಚಿತರು. ಟಿವಿ, ರೇಡಿಯೋ ಮೊದಲಾದ ಮಾಧ್ಯಮಗಳಲ್ಲಿ ಕಠಿಣವಾದ ವಿಷಯಗಳನ್ನು ಕೂಡ ಸರಳವಾಗಿ ತಿಳಿಹೇಳುವ ಇವರ ಕಲೆ ಎಲ್ಲರೂ ಕೂಡ ಮೆಚ್ಚುವಂಥದ್ದು. ಭಾರತೀಯ ಸಂಸ್ಕೃತಿಯ ಪ್ರತಿರೂಪವಾದ ಇವರ ಬಗ್ಗೆ ಹೇಳಲು ಪುಟಗಳೇ ಸಾಲವು. ಸಮಾಜದ ಕಾಳಜಿ ಎನ್ನುವುದು ಎಲ್ಲದಕ್ಕಿಂತ ದೊಡ್ಡ ಗುಣ. ಈ ಹಿನ್ನೆಲೆಯಲ್ಲಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಹಾರ್ದವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಲವಾರು ಆಯಾಮಗಳಿವೆ. ಅಂತರ್ಮುಖವಾಗಿ ನಾವು ಆತ್ಮಾನುಸಂಧಾನ ಮಾಡ್ತಾ ಆತ್ಮಸ್ವರೂಪವನ್ನು ಭಗವತ್ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೆ ಬೇಕಾದಂತಹ ವೇದಾಂತಗಳು, ಉಪಾಸನಾ ಪದ್ಧತಿಗಳು ಇದ್ದ ಹಾಗೆ ಬಹಿರ್ಮುಖವಾದ ಈ ಜಗತ್ತಲ್ಲೂ ಕೂಡ ದೈವತ್ವದ್ದೇ ಲೀಲೆಯನ್ನು ಗುರುತಿಸ್ತಾ, ಪ್ರಕೃತಿಯಲ್ಲಿ ಲಕ್ಷ್ಮಿಯನ್ನು ನೋಡ್ತಾ, ನಮ್ಮ ಉಸಿರಿನಲ್ಲೂ ಸರಸ್ವತಿಯನ್ನು ನೋಡ್ತಾ, ನಮ್ಮ ಜೀವಿಕೆಯಲ್ಲೇ ಶಕ್ತಿ ಸ್ವರೂಪಿಣಿಯನ್ನು ನೋಡ್ತಾ ಸಂತೋಷವಾಗಿ ಬದುಕೋದಕ್ಕೂ ಬೇಕಾದಷ್ಟು ಅವಕಾಶಗಳನ್ನು, ಬೇಕಾದಷ್ಟು ಸಾಮಗ್ರಿಯನ್ನು ಒದಗಿಸಿದೆ ನಮ್ಮ ಈ ಅದ್ಭುತ ಪರಂಪರೆ. ಹಾಗಾಗಿ ಅಂತರ್ಮುಖತೆಗೂ ಬಹಿರ್ಮುಖತೆಗೂ ಎರಡಕ್ಕೂ ಕೂಡ ಬೇಕಾದಂತಹ ಏನು ಸಾಮಗ್ರಿ ಇದೆ, ವಿಚಾರ ಸಾಮಗ್ರಿ ಇದೆ, ಭಾವ ಸಾಮಗ್ರಿ ಇದೆ, ಅದೆಲ್ಲವೂ ಕೂಡ ನಮಗೆ ನಮ್ಮ ಸಂಸ್ಕೃತಿಯಲ್ಲಿ ಸಿಕ್ಕುತ್ತೆ. ಹೀಗೆ ನಮಗೆ ಎಲ್ಲ ಕಲೆಗಳು, ಎಲ್ಲ ವಿದ್ಯೆಗಳು, ಅದ್ರ ಬಹಿರ್ಮುಖ ಲೌಕಿಕ ವಿದ್ಯೆ ಆಗಲಿ, ಪಾರಮಾರ್ಥಿಕ ವಿದ್ಯೆ ಆಗಲಿ, ಎಲ್ಲವೂ ಕೂಡ ಒಂದೇ ಸರಸ್ವತಿಯ ಅಭಿವ್ಯಕ್ತಿಗಳು ಅಂತಲೇ ನೋಡ್ತೀವಿ. ಹಾಗಾಗಿ ಯಾವುದೇ ಒಂದು ವಿದ್ಯೆಯನ್ನು ತುಂಬ ಪ್ರೇಮದಿಂದ, ಶ್ರದ್ಧೆಯಿಂದ ಯಾರು ಮುಂದುವರಿಸಿದ್ರು ಕೂಡ ಕೃಷ್ಣಾರ್ಪಣಂ ಅಂದರೆ ಸಾಕು, ಅದೆಲ್ಲವೂ ಕೂಡ ಒಂದು ಉಪಾಸನಾ ಪದ್ಧತಿ ಆಗುತ್ತೆ ಅನ್ನೋದೇ ಭಾರತೀಯರ ಒಂದು ದೃಢವಾದ ನಂಬಿಕೆ. ಈ ಅರ್ಥದಲ್ಲಿ ಭಾರತೀಯ ಕಲೆಗಳೆಲ್ಲವೂ ಕೂಡ ತುಂಬ ದಿವ್ಯ. ಅವುಗಳೆಲ್ಲ ಕೇವಲ ವಿಲಾಸಕ್ಕಾಗಿ ಕೇವಲ ಎಂಟರ್ಟೈನ್ಮೆಂಟ್ಸ್ ಆಗಿ ಉಳಿಯದೆ ಅದು ವಿಕಾಸಕ್ಕಾಗಿ, ಆತ್ಮವಿಕಾಸಕ್ಕಾಗಿ ಬಳಕೆಯಾಗುತ್ತಾ ಬಂದಿವೆ. ಅದೇ ಥರ ಬಂದಿರುವಂಥ ಹಲವಾರು ನೃತ್ಯ ಪ್ರಕಾರಗಳಲ್ಲಿ ಕೆಲವು ಶಾಸ್ತ್ರೀಯ ಪ್ರಕಾರಗಳವೆ. ಕಾಲಾಂತರದಲ್ಲಿ ಅದಕ್ಕೆ ಒಂದು ಶಾಸ್ತ್ರೀಯತೆಯ ಚೌಕಟ್ಟುಂಟಾಗಿ ಭರತ ಮುನಿಯ ನಾಟ್ಯಶಾಸ್ತ್ರದ ನಿರ್ದೇಶಗಳನ್ನು ಮೈಗೂಡಿಸಿಕೊಂಡು ತುಂಬ ವ್ಯವಸ್ಥಿತವಾದ ರೀತಿಯಲ್ಲಿ ರಾಜಪೋಷಣೆಯಲ್ಲಿ ಬೆಳೆದಂಥ ಕಲೆಗಳನ್ನು ನಾವು ಶಾಸ್ತ್ರೀಯ ಕಲೆಗಳು ಅಂತ ಗುರುತಿಸ್ತಾ ಬಂದ್ವಿ. ಇನ್ನು ಕೆಲವು ಸ್ವೋಪಜ್ಞವಾದ ರೀತಿಯಲ್ಲಿ ಆಯಾ ಪ್ರಾದೇಶಿಕ ಸೊಗಡನ್ನು ಮೈಗೂಡಿಸಿಕೊಂಡು ಬೆಳೆದಂತಹ ಪ್ರಾದೇಶಿಕವಾದ ಜಾನಪದೀಯ ಕಲಾ ಪ್ರಕಾರಗಳು. ಇವುಗಳ ಪೈಕಿ ಭಾರತೀಯ ನೃತ್ಯ ಯಾವುದಿದೆ ಅದರಲ್ಲಿ ದಕ್ಷಿಣ ಭಾರತದ ಭರತನಾಟ್ಯಂ, ಕೂಚುಪುಡಿ ಹಾಗೂ ಮೋಹಿನಿಯಟ್ಟಂ ಈ ಮೂರು, ಮತ್ತು ಕಥಕಳಿ ಮತ್ತು ಯಕ್ಷಗಾನ, ಇವುಗಳೆಲ್ಲ ದಕ್ಷಿಣ ಭಾರತದಲ್ಲಿ ಒಂದು ಶಾಸ್ತ್ರೀಯ ಚೌಕಟ್ಟಿನಲ್ಲಿ ಅರಳಿ ಬಂದಂತಹ ನೃತ್ಯ ಕಲಾ ಪ್ರಕಾರಗಳು. ನಾನು ಕೇವಲ ಭರತನಾಟ್ಯ, ಕೂಚುಪುಡಿ ಮತ್ತು ಮೋಹಿನಿಯಟ್ಟಂ ಬಗ್ಗೆ ಸ್ವಲ್ಪ ಬೆಳಕನ್ನು ಚೆಲ್ಲುವ ಪ್ರಯತ್ನ ಮಾಡ್ತೀನಿ. ವಿಷಯ ತುಂಬ ವಿಸ್ತಾರವಾದದ್ದು. ಮೇಲ್ನೋಟಕ್ಕೆ ಒಂದಷ್ಟು ವಿಚಾರಗಳನ್ನು ಹೇಳ್ಬೋದು, ಆದರೆ ಒಂದು ನೃತ್ಯಗಾರ್ತಿಗೆ, ಒಂದು ನೃತ್ಯ ಕಲಾವಿದನಿಗೆ ಆಗುವ ಒಂದು ಅನುಭವೈಕ ವೇದ್ಯವಾದಂಥ ಆಸ್ವಾದ ಏನಿದೆ, ಆ ಒಂದು ಆನಂದ ಏನಿದೆ, ಅಥವಾ ಸಹೃದಯರಿಗೆ, ನೋಡುವವರಿಗೆ, ಅರಿತು ನೋಡುವವರಿಗೆ, ಆ ಕಲೆಯನ್ನು ಅರ್ಥ ಮಾಡಿಕೊಂಡು ಆ ಸೂಕ್ಷ್ಮಗಳನ್ನು ಭಾವಿಸಿ ಅರ್ಥ ಮಾಡ್ಕೊಂಡು ಅದಕ್ಕೆ ಪ್ರತಿಸ್ಪಂದಿಸ್ತಾ ನೋಡುವಂಥವ್ರಿಗೆ ಆಗುವ ಅನುಭವವೇ ಬೇರೆ. ನಾವು ಆ ರೀತಿಯ ಒಂದು ದೃಷ್ಟಿಕೋನವನ್ನು ಬೆಳೆಸ್ಕೊಂಡಾಗ ಈ ನೃತ್ಯ ಪ್ರಕಾರಗಳ ಒಂದು ಬಹಳ ಆಳ, ವ್ಯಾಪ್ತಿ, ವೈಶಾಲ್ಯಗಳು, ಆಳ ಅಗಲಗಳು ಎಲ್ಲ ನಮಗೆ ಮನಸ್ಸಿಗೆ ಬರುತ್ತೆ. ಭರತನಾಟ್ಯ, ಇದರ ಹೆಸರು ಭರತ ಮುನಿಯಿಂದ ಬಂದಂಥ ನಾಟ್ಯ ಪ್ರಕಾರ ಅಂತ ಅನ್ನೋದೊಂದು ಅರ್ಥವಾದರೆ, ಸಾಮಾನ್ಯವಾಗಿ ನಾವು ಕೊಲೋಕಿಯಲ್ ಆಗಿ ಅಂದರೆ ಹಾಗೆ ರೂಢಿಯಲ್ಲಿ ಭರತ, ಭಾವ, ರಾಗ, ತಾಳ ಮೂರು ಕೂಡಿರುವಂಥ ನೃತ್ಯ ಅನ್ನೋ ಅರ್ಥದಲ್ಲಿ ಕೂಡ ಅದನ್ನು ವಿವರಿಸೋದುಂಟು. ಇದು ಯಾವಾಗ ಹುಟ್ಟು, ಎಲ್ಲಿ ಹುಟ್ಟು ಅಂತ ಹೇಳೋದು ಸ್ವಲ್ಪ ಕಷ್ಟ.
ಸದಿರ್ ಆಟ್ಟಂ ಅಥವಾ ದಾಸಿ ಆಟ್ಟಂ, ದಾಶ ಆಟ್ಟಂ ಅಂತನ್ನುವ ಹೆಸರಲ್ಲಿ ಇದು ತಮಿಳುನಾಡಲ್ಲಿ ಹುಟ್ಟಿತು ಅಂತ ತಮಿಳುನಾಡಿನ ಜನ ಹೇಳ್ತಾರೆ. ಆದರೆ ಮುಖ್ಯ ನಾವು ಸ್ವಲ್ಪ ಇತಿಹಾಸವನ್ನು ಗಮನಿಸಿದಾಗ ಗೊತ್ತಾಗುತ್ತೆ, ತಮಿಳುನಾಡಿಗೆ ನಮ್ಮ ಯಾವ ಕರ್ನಾಟಕ ಸಾಮ್ರಾಜ್ಯ ಅಂತ ಪ್ರಸಿದ್ಧವಾಗಿತ್ತು, ವಿಜಯನಗರ ಸಾಮ್ರಾಜ್ಯ, ಅದು ಎಲ್ಲ ದಾಕ್ಷಿಣಾತ್ಯ ಕಲೆಗಳ, ಶಾಸ್ತ್ರೀಯ ಕಲೆಗಳ ಸಾಹಿತ್ಯಾದಿ ಪ್ರಕಾರಗಳನ್ನು ತವರಾಗಿತ್ತು. ಅಲ್ಲಿ ಹುಟ್ಟಿದಂಥ ಒಂದು ನೃತ್ಯ ಪ್ರಕಾರವೇ, ಅಂದರೆ ಅಲ್ಲಿ ಶಾಸ್ತ್ರೀಯವಾದ ನಾಟ್ಯಶಾಸ್ತ್ರೋಕ್ತವಾದಂಥ ನಿರ್ದೇಶಗಳನ್ನು ಮೈಗೂಡಿಸಿಕೊಂಡಂಥ ನೃತ್ಯ ಪ್ರಕಾರಗಳು ಮತ್ತು ಆಂಧ್ರದಲ್ಲೂ ಒಂದಷ್ಟು ಕೂಚುಪುಡಿ ಮುಂತಾದ ನೃತ್ಯ ಪ್ರಕಾರಗಳೇನಿದ್ವೋ, ಕಾಲಾಂತರದಲ್ಲಿ ಈ ತುಂಬ ದುರುಳರಾದಂಥ, ಕಲೆಯ ಬಗ್ಗೆ ಯಾವ ಪ್ರೀತಿಯೂ ಇಲ್ಲದಂತಹ ಮತ್ತು ಇನ್ನೊಬ್ಬರನ್ನು ಸಹಿಸಲಾಗದಂತಹ ಮತಾಂಧರು, ದುಷ್ಟರೂ ಆದಂತಹ ಈ ಮುಸಲ್ಮಾನ ಆಕ್ರಮಣಕಾರರ ಕಾಲದಲ್ಲಿ ಮುಂದೆ ಬಂದಂತಹ ಬ್ರಿಟಿಷರು ಬ್ಯಾನೇ ಮಾಡುವಷ್ಟು ದೂರ ಹೋದರು. ಅವರ ಇಂಥ ದುರುಳರ, ಸಂಸ್ಕೃತಿ ಹೀನರ, ಕಲೆಯ ಅಭಿರುಚಿ ಇಲ್ಲದವರ ಮತ್ತು ಜನಾಂಗೀಯ ದ್ವೇಷದಿಂದ ಕೂಡಿರುವಂತಹ ಈ ವಿದೇಶಿಯರ ಕಾರಣದಿಂದಾಗಿ ತುಂಬ ವ್ಯವಸ್ಥಿತವಾಗಿ ರಾಜಪೋಷಣೆಯಲ್ಲಿ ಬೆಳೀತಾ ಇದ್ದಂಥ ಈ ಕಲೆಗಳು ಅನಾಥವಾಗಿ ಕೊನೆಗೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ಅರಸರ ಕಡೆಯವರೇ ನಾಯಕ ವಂಶದವರು, ಕಂಪನ ನಾಯಕನಿಂದ ಆಮೇಲೆ ಬಂದಂತಹ ಒಂದು ಅಚ್ಚುತಪ್ಪ ನಾಯಕ ಅಂತನವನು ತಂಜಾವೂರಿನಲ್ಲಿ ಇದ್ದಾಗ ಇವರೆಲ್ಲ ಅಲ್ಲಿ ಆಶ್ರಯ ಪಡೆದು ನಮಗೆ ಗೊತ್ತಾಗುತ್ತೆ. ಹಾಗೆ ನಮ್ಮ ಈ ಕರ್ನಾಟಕದಲ್ಲೇ ಒಂಥರ ಮಗಳು ತವರು ಮನೆಗೆ ಹುಟ್ಟಿ ಗಂಡನ ಮನೆಗೆ ಹೋಗಿ ಅಲ್ಲಿ ಬೆಳಗುತ್ತಾಳಲ್ಲ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರಾರಂಭಿಕ ರೂಪವನ್ನು ಪಡೆದಂಥ ಈ ಭರತನಾಟ್ಯ ಅಥವಾ ಸದಿರ್ ನೃತ್ಯ ತಮಿಳುನಾಡಲ್ಲಿ ಅದು ತುಂಬ ಚೆನ್ನಾಗಿ ಅರಳಿ ಬೆಳೀತು, ಬಹಳ ಪೋಷಣೆಯನ್ನು ಪಡೀತು. ಎಷ್ಟರ ಮಟ್ಟಿಗೆ ಅಂದರೂ ಅದು ತಮಿಳುನಾಡಲ್ಲೇ ಬೆಳೆದಿದೆ ಅನ್ನುವ ನಂಬಿಕೆ ಕೂಡ ಇವತ್ತು ಬಂದಿದೆ. ಅಂದರೆ ಇವತ್ತಿನ ಬಹಳ ರೂಪಗಳು, ಅದಕ್ಕೆ ಆಯಾಮಗಳು ಬಂದಿದ್ದು ತಮಿಳುನಾಡಲ್ಲೇ ಅನ್ನೋದು ನಿಸ್ಸಂದೇಹ. ಈ ಭರತನಾಟ್ಯ ಅಂತನ್ನುವುದು ನಾಟ್ಯಶಾಸ್ತ್ರದ ಹಲವಾರು ನಿರ್ದೇಶಗಳನ್ನು ಮೈಗೂಡಿಸ್ಕೊಂಡಿದೆ. ನಾಟ್ಯಶಾಸ್ತ್ರದಲ್ಲಿ ನೃತ್ಯ ಮತ್ತು ನಾಟ್ಯ ಅಂತ 3 ಅಂಶಗಳನ್ನು ಹೇಳ್ತಾರೆ. ಕೇವಲ ಆಂಗಿಕವಾದ ಚಾಲನೆ ಏನಿದೆ, ದೇಹ ಮತ್ತು ಕೈಕಾಲುಗಳನ್ನು ಬಳಸೋದು, ಕಣ್ಣು, ದೃಷ್ಟಿ, ಗ್ರೀವಾಭೇದಗಳು, ಕಟಿಭೇದ, ಗ್ರೀವಾಭೇದ, ಶಿರೋಭೇದ ಮತ್ತು ಮುದ್ರೆಗಳು, ಕೈಯಲ್ಲಿ ಕಾಲಲ್ಲಿ ಹಾಕುವ ಅಡವುಗಳು ಮತ್ತು 108 ಕರ್ಣಗಳು, ಭಂಗಿಯಲ್ಲಿ ಒಂದು ಗತಿಯಲ್ಲಿ ಬಂದು ಒಂದು ಸ್ಥಿತಿಯಲ್ಲಿ ನಿಲ್ಲುವಂಥ ಕರ್ಣಗಳು, ಇವುಗಳನ್ನೆಲ್ಲ ನಾಟ್ಯಶಾಸ್ತ್ರದಲ್ಲಿ ನಿರ್ದೇಶಿಸಲಾಗಿದೆ. ಇವುಗಳಿಂದ ಸಾಕಷ್ಟು ಆಕರವನ್ನು, ಸಾಕಷ್ಟು ಮಾಹಿತಿಯನ್ನು, ಸ್ಫೂರ್ತಿಯನ್ನು ಪಡೆದೇ ಈ ಎಲ್ಲ ನೃತ್ಯ ಪ್ರಕಾರಗಳು ಬೆಳೆದಿವೆ ಅನ್ನೋದು ನಾವು ಗಮನಿಸಬೇಕಾದಂಥ ವಿಷಯ. ಭರತನಾಟ್ಯದಲ್ಲೂ ಹಾಗೆ ಈ ಎಲ್ಲ ಮುದ್ರೆಗಳನ್ನು ನಾವು ನೃತ್ಯದಲ್ಲಿ ಬಳಸ್ತೀವಿ. ನಾವು ಪ್ರಾರಂಭ ಮಾಡೋದೇ ಹೇಗೆ ನಿಂತ್ಕೋಬೇಕು ಮತ್ತು ಅಡವುಗಳನ್ನು ಒಂದೊಂದೇ ಅಡವು ಹಾಕೋದು, ಆಮೇಲೆ ಆ ಅಡವುಗಳನ್ನು ಪಾದವನ್ನು ಹೇಗಿಡುವಂಥದ್ದು, ಮುಂದಕ್ಕೆ ಹಿಂದಕ್ಕೆ ಇತ್ಯಾದಿ ಇವುಗಳನ್ನು ಅಭ್ಯಾಸ ಮಾಡಿಸ್ತೀವಿ. ಇದನ್ನೆಲ್ಲ ನೃತ್ಯದ ಭಾಗ ಅಂತ ಹೇಳ್ತಾರೆ. ಹಾಗೆ ಕೈಯಲ್ಲಿ ಮುದ್ರೆಗಳು, ಪತಾಕ, ತ್ರಿಪತಾಕ, ಅರ್ಧ ಪತಾಕ, ಕತ್ತರಿ, ಮುಖ ಇತ್ಯಾದಿ ಈ ಥರ ಒಂದು ಕೈಯಲ್ಲಿ ಮಾಡುವಂಥ ಮುದ್ರೆಗಳು, ಅಂಜಲಿಷ್ಟಕ, ಪೌದಷ್ಟಕ, ಕಟ, ಸ್ವಸ್ತಿಕಸ್ತತ ಇತ್ಯಾದಿ ಹೀಗೆ 2 ಕೈಯಲ್ಲಿ ಮಾಡುವಂಥದ್ದು ಮತ್ತು ಗ್ರೀವಾಭೇದಗಳು ಇತ್ಯಾದಿ, ದೃಷ್ಟಿಯ ಭೇದಗಳು, ಶಿರೋಭೇದಗಳು ಈ ಥರ ಮತ್ತು ಕಟ್ಟಿಯನ್ನು ಹೇಗೆ ನಾವು ಬಳಸ್ತೀವಿ, ಇದನ್ನೆಲ್ಲ ನೃತ್ಯದ ಭಾಗ ಅಂತ ಹೇಳ್ತೀವಿ. ಇದು ಪರ್ಫೆಕ್ಟ್ ಆಗಬೇಕು, ಇದಕ್ಕೆ ಸಾಕಷ್ಟು ವ್ಯಾಯಾಮದಂತೆ ಎಕ್ಸಸೈಸ್ ಆಗಬೇಕು, ಅಭ್ಯಾಸವಾಗಬೇಕು, ಮೈ ಬಗ್ಗಿಸಿ ಶ್ರಮ ವಹಿಸಿ ಪ್ರಾಕ್ಟೀಸ್ ಮಾಡಬೇಕು, ಬೆವರು ಸುರಿಸಬೇಕು, ಆಗ ಮಾತ್ರ ಅದು ಸುಷ್ಟವಾಗಿ ನಮಗೆ ಸಿಕ್ಕುವಂಥದ್ದು. ಆದರೆ ನೃತ್ಯವಷ್ಟೇ ಡಾನ್ಸ್ ಅಲ್ಲ, ನೃತ್ಯವಷ್ಟೇ ಭರತನಾಟ್ಯವಲ್ಲ. ನಮ್ಮಲ್ಲಿ ಒಂದು ನಾವು ನೋಡ್ತೀವಿ, ವ್ಯಾಯಾಮ ಇರ್ಬೋದು, ಯೋಗ ಇರ್ಬೋದು, ಅಥವಾ ಯಾವ ಏರೋಬಿಕ್ಸ್ ಇರ್ಬೋದು, ಅದನ್ನು ನಾವು ನೃತ್ಯ ಅಂತ ಕರೆಯೋದಿಲ್ಲ. ಯಾಕೆಂದರೆ ಅದರಲ್ಲಿ ನೃತ್ಯದ ಭಾಗ ಮಾತ್ರ ಇದೆ, ಆಂಗಿಕ ಚಲನೆ ಅಷ್ಟೇ ಇದೆ. ಈ ಆಂಗಿಕ ಚಲನೆಯ ಜೊತೆಗೆ ಇನ್ನೊಂದು ಅಂಶವೂ ಸೇರಬೇಕಾಗತ್ತೆ, ಲಾವಣ್ಯ ಸೇರಿಸಬೇಕು, ಸರಸತೆಯನ್ನು ಸೇರಿಸಬೇಕು. ಅಲ್ಲಿ ತಾಂಡವ ಅಥವಾ ಲಾಸ್ಯ ಅನ್ನೋ ಅಂಶಗಳು ಬರುತ್ತೆ. ಒಂದು ಪೌರುಷವನ್ನು ಎತ್ತಿ ತೋರುವಂಥ ಒಂದು ಮ್ಯಾಸ್ಕ್ಯುಲೈನ್ ಎನರ್ಜಿ, ಒಂದು ಪುರುಷ ಭಾವವನ್ನು ಎತ್ತಿ ತೋರುವಂಥ ಅದರಲ್ಲೊಂದು ಗ್ರ್ಯಾಂಡಿಯರ್ ಇರುತ್ತೆ. ಹಾಗೆ ಸ್ತ್ರೈಣ್ಯದಲ್ಲೂ ಒಂದು ಗ್ರ್ಯಾಂಡಿಯರ್ ಇರುತ್ತೆ. ಇದು ಅದ್ರ ಥರ ಆಗಬಾರ್ದು, ಅದು ಇದ್ರ ಥರ ಆಗಬಾರ್ದು. ಇವತ್ತೆಲ್ಲ ಬಡ್ಕೊಳ್ತಾರಲ್ಲ ಫೆಮಿನಿಸ್ಮು, ಅದು ಇದು ಮತ್ತೊಂದು ಅಂತ, ಒಬ್ಬರೊಂದಿಗೆ ಒಬ್ಬರು ಪೈಪೋಟಿ ಮಾಡೋದೇ ಒಂದು ಹುಚ್ಚುತನ, ಮೂರ್ಖತನ. ಲಾಸ್ಯವು ಒಂದು ಸ್ತ್ರೈಣ್ಯದ ಸರ್ವಾಂಗ ಸುಂದರ ಅಂಶಗಳನ್ನೆಲ್ಲ ಅಭಿವ್ಯಂಜಿಸುವಂಥ ಒಂದು ನೃತ್ಯ ಪ್ರಕಾರವಾದರೆ, ಈ ತಾಂಡವ ಅನ್ನೋದು ಮ್ಯಾಸ್ಕ್ಯುಲೈನ್, ಪೌರುಷದ ಅದ್ಭುತವಾದಂಥ ಗ್ರ್ಯಾಂಡಿಯರನ್ನು ತೋರಿಸುವಂಥದ್ದು. ಎರಡೂ ತುಂಬ ಸುಂದರ, ಎರಡೂ ತುಂಬ ಅದ್ಭುತ. ನಮ್ಮ ಅರ್ಧನಾರೀಶ್ವರ ಸ್ವರೂಪದಲ್ಲಿ ನಾವು ನೋಡ್ತೀವಿ, ಶಿವನು ತಾಂಡವದ ಪ್ರತೀಕವಾದರೆ ಮ್ಯಾಸ್ಕ್ಯುಲೈನ್ ಎನರ್ಜಿ, ಅದರ ಪ್ರತೀಕವಾದರೆ ಪಾರ್ವತಿ ಈ ಲಾಸ್ಯದ ಪ್ರತೀಕಗಳಾಗ್ತಾಳೆ. ಹೀಗೆ ಲಾಸ್ಯ ಮತ್ತು ತಾಂಡವ ಇವುಗಳ ಭೇದವನ್ನು ಅಲ್ಲಿ ಒಂದು ಭಾವನೆ ಮತ್ತು ನವರಸಗಳನ್ನು ತೋರಿಸುವಂಥದ್ದು. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ ಮತ್ತು ಇವೆಲ್ಲದರ ಮಾತೃರಸವಾದಂಥ, ಪ್ರಕೃತಿ ರಸವಾದಂಥ ಶಾಂತರಸ
ಶಾಂತರಸದಲ್ಲೇ ಎಲ್ಲವೂ ಉದ್ಭವಿಸಿ ಶಾಂತದಲ್ಲೇ ತಲ್ಲೀನವಾಗುತ್ತೆ. ತಂಬೂರಿ ನುಡಿಸ್ಕೊಂಡು ನಾವು ಹಾಡು ಹೇಳುವಾಗ ತಂಬೂರಿಯ ಶ್ರುತಿಯ ಆಧಾರ ಷಡ್ಜದಿಂದಲೇ ಎಲ್ಲ ಸ್ವರಗಳು ಒಮ್ಮಿ ಮತ್ತೆ ಆಧಾರ ಷಡ್ಜದಲ್ಲೇ ಅದು ಒಂದು ಕಾನ್ಸನೆನ್ಸ್ ಅನ್ನೋ ಒಂದು ಸಾಮರಸ್ಯವನ್ನು ಪಡೆಯುತ್ತಲ್ಲ, ಆಗ ಮಾತ್ರ ಸಂಗೀತ ಆಪ್ಯಾಯಮಾನವಾಗುತ್ತೆ. ಹಾಗೆ ಒಂಥರ ಶಾಂತರಸವೇ ಎಲ್ಲಕ್ಕೂ ಆಧಾರ ಅಂತ, ಶಾಂತಿಸ್ತು ಪ್ರಕೃತಿರ್ಮೇಮತಃ ಅಂತಲೇ ಮಾತು ಬರುತ್ತೆ. ಅಂಥ ಈ ನವರಸಗಳನ್ನು ಕೂಡ ಮೈಗೂಡಿಸಿಕೊಂಡು ವ್ಯಂಜಿಸುವಂಥ ಭಾಗವನ್ನು ನಾವು ನೃತ್ಯ ಅಂತ ಹೇಳ್ತೀವಿ. ಆ ನೃತ್ಯದ ಇದೇ ಮೂಮೆಂಟು, ಯಾವ ಮೂಮೆಂಟ್ ಇದೆಯೋ ಅದು ಪೌರುಷಪೂರ್ಣವಾಗಿ ತೋರಿಸ್ಬೋದು, ಸ್ತ್ರೈಣ್ಯವಾಗಿ ತೋರಿಸ್ಬೋದು. ಈ ಥರ ಆ ಸ್ತ್ರೀತ್ವದ ಲಾವಣ್ಯವನ್ನು ತೋರಿಸೋದು, ಮೃದುತ್ವವನ್ನು ತೋರಿಸುವಂಥದ್ದು, ಅಥವಾ ಒಂದು ಪೌರುಷವನ್ನು ತೋರಿಸೋದು, ವೀರ ಭಾವವನ್ನು ತೋರಿಸೋದು, ರೌದ್ರ ಭಾವವನ್ನು ತೋರಿಸೋದು, ಶೃಂಗಾರದ ಭಾವವನ್ನು ತೋರಿಸೋದು, ಹಾಸ್ಯದ ಭಾವವನ್ನು ತೋರಿಸೋದು, ಅದ್ಭುತ ತೋರಿಸುವಂಥದ್ದು, ಇಂಥ ಅಂಶಗಳನ್ನು, ಈ ರಸದ ಅಂಶಗಳನ್ನು ಸೇರಿಸ್ಕೊಳ್ತಾ ಹೋದಾಗ ಅದನ್ನು ನೃತ್ಯ ಅಂತ ಕರಿತೀವಿ. ಇನ್ನು ಥೀಮ್ಯಾಟಿಕ್ ಆಗಿ ಒಂದು ಥೀಮ್ ಇಟ್ಕೊಂಡು ವ್ಯವಸ್ಥಿತವಾದ ರೀತಿಯಲ್ಲಿ ಒಂದು ಕಥೆ ಅಥವಾ ಕಥಾನಕ, ಅದಕ್ಕೆ ಅಭಿನಯವನ್ನು ಜೋಡಿಸ್ಕೊಂಡು, ಅಭಿನಯವೇ ಪ್ರಧಾನವಾಗಿ ಮಧ್ಯೆ ಮಧ್ಯೆ ನೃತ್ಯಗಳ ಭಾಗವನ್ನು ಸೇರಿಸುವಂಥ, ಯಾವುದನ್ನು ಬ್ಯಾಲೆ ಅಂತ ಹೇಳ್ತೀವಿ, ನೃತ್ಯ ನಾಟಕಗಳು, ಅದನ್ನು ನಾಟ್ಯ ಅಂತ ಕರಿತಾ ಬಂದರು. ಹೀಗೆ ನೃತ್ಯ ನಾಟ್ಯ ಈ ಮೂರು ಭಾಗದಲ್ಲೂ ಕೂಡ ಭರತನಾಟ್ಯ ಬೆಳೀತಾ ಬಂತು. ಭರತನಾಟ್ಯವಷ್ಟೇ ಅಲ್ಲ, ಭರತ ಮುನಿಯ ನಾಟ್ಯಶಾಸ್ತ್ರವನ್ನು ಆಧರಿಸಿ ಬೆಳೆದಂತಹ ಎಲ್ಲ ನೃತ್ಯ ಪ್ರಕಾರಗಳಲ್ಲೂ ಕೂಡ ಈ ಮೂರು ಅಂಶಗಳನ್ನು ನಾವು ವ್ಯವಸ್ಥಿತವಾದ ರೀತಿಯಲ್ಲಿ ಬೆಳೆಸಿದ್ದನ್ನು ನೋಡ್ತೀವಿ. ಯಾವುದೊಂದು ಜಾಸ್ತಿ ಆದರೂ ಇನ್ನೊಂದು ಕಡಿಮೆ ಆದರೂ ಎಲ್ಲೋ ಎಸ್ಥೆಟಿಕ್ಸ್ ಹೆಚ್ಚು ಕಡಿಮೆ ಆಗುತ್ತೆ, ಅಲ್ಲಿರುವಂಥ ಒಂದು ಏನು ಹೇಳ್ತೀವಿ, ಒಂದು ಸೌಂದರ್ಯದ ಆಸ್ವಾದ ಕಡಿಮೆ ಆಗಿಬಿಡುತ್ತೆ. ಬರೀ ಆಂಗಿಕವೇ ಆಗಬಾರ್ದು, ಅಥವಾ ಆಂಗಿಕವಿಲ್ಲದೆ ಬರೀ ಅಭಿನಯವನ್ನೇ ತೋರಿಸ್ತಾ ಇದ್ದರೆ ಅದು ಆ್ಯಕ್ಟಿಂಗ್ ಆಗುತ್ತೆ, ಅದು ರಂಗಭೂಮಿಯ ಆ್ಯಕ್ಟಿಂಗ್ ಆಗಿಬಿಡುತ್ತೆ, ನಾಟಕದ ರೀತಿ ಆಗಿಬಿಡುತ್ತೆ. ಸೊ ಬರೀ ನಾಟಕವೂ ಆಗದೆ, ಬರೀ ನೃತ್ಯವೂ ಆಗದೆ, ಮಧ್ಯದಲ್ಲಿ ಎಲ್ಲವೂ ಸೇರಿರಬೇಕು. ಈ ರೀತಿ ಮೂರು ಆಯಾಮಗಳಲ್ಲಿ ಇದನ್ನು ಬೆಳೆಸ್ಕೊಂಡು ಬರಲಾಗಿದೆ. ಇನ್ನು ಈ ಭರತನಾಟ್ಯಕ್ಕೆ ಪೋಷಕವಾದದ್ದು ಗೀತ, ವಾದ್ಯ ಮತ್ತು ನೃತ್ಯ. ಇದನ್ನು ಸಂಗೀತ ಅಂತ ಕರೀತಾರೆ. ಸಂಗೀತ ಅಂದರೆ ವಾಸ್ತವಿಕವಾಗಿ ಗೀತ, ವಾದ್ಯ, ನೃತ್ಯ ಮೂರು ಸೇರಿದಾಗ ಮಾತ್ರ ಅದಕ್ಕೆ ಸಂಗೀತ ಅಂತ ಹೇಳೋದು. ಈ ಗೀತವೂ ಇರುತ್ತೆ. ಗೀತ ಅಂತಂದಾಗ ಲಿರಿಕ್ಸ್ ಬರುತ್ತೆ, ವಾಂಗ್ಮಯ ಬರುತ್ತೆ. ಅಲ್ಲಿ ಪದ್ಯ ಸಾಹಿತ್ಯ, ಗದ್ಯ ಸಾಹಿತ್ಯ, ಗದ್ಯ ಪದ್ಯ ಸೇರಿರುವಂಥ ಆಲ್ಟರ್ನೇಟಿವ್ ಆಗಿ ಬರುವಂಥ ಸಾಹಿತ್ಯ. ಸೊ ಸಾಹಿತ್ಯ ಅಂದ ತಕ್ಷಣ ಏನು ಬರುತ್ತೆ, ಅಲ್ಲಿ ಕಾವ್ಯತ್ವ ಬರುತ್ತೆ, ಅಲ್ಲಿ ರಸಾಂಶ ಬರುತ್ತೆ, ಬಗೆ ಬಗೆಯ ಅಲಂಕಾರಗಳು, ಗುಣ, ಮಾಧುರ್ಯಾದಿ ಗುಣಗಳು, ಮಾಧುರ್ಯ, ಓಜಸ್ಸು ಮುಂತಾದ ಗುಣಗಳು, ಇನ್ನು ಭಾಷೆಯ ಚಮತ್ಕಾರ, ಛಂದಸ್ಸು. ನೋಡಿ, ಹೀಗೆ ಕಾವ್ಯಶಾಸ್ತ್ರಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿ ಏನಿದೆ, ಮೆಟೀರಿಯಲ್, ರಾ ಮೆಟೀರಿಯಲ್, ಅದನ್ನೆಲ್ಲವನ್ನು ಕೂಡ ನಾಟ್ಯಶಾಸ್ತ್ರ ಒದಗಿಸುತ್ತೆ. ಯಾಕೆಂದರೆ ನೃತ್ಯಕ್ಕೂ ಕೂಡ ಅದು ಆ ಸಾಹಿತ್ಯ ಬೇಕಾಗಿ ಬರುತ್ತೆ. ಆಮೇಲೆ ಅದಲ್ಲದೆ ವಾದ್ಯಗಳು ಬೇಕು. ವಿಶೇಷವಾಗಿ ನಮ್ಮ ಈ ಕಡೆ ದಾಕ್ಷಿಣಾತ್ಯ ಕಲೆಗಳಲ್ಲೆಲ್ಲ ತುಂಬ ಪ್ರಸಿದ್ಧವಾಗಿ ಬಳಸುವಂಥದ್ದು ಮೃದಂಗ, ಕೊಳಲು, ವೀಣೆ, ತಂಬೂರಿ, ಮತ್ತು ಭರತನಾಟ್ಯಕ್ಕೆ ಮತ್ತು ನೃತ್ಯ ಪ್ರಕಾರಗಳಿಗೆ ನಟುವಾಂಗವನ್ನು ಬಳಸ್ತೀವಿ. ಭಜನೆಗೆ ಮಾಡುವಾಗ ನಾವು ಹಾಕೋ ತಾಳಕ್ಕೂ ಈ ನಟುವಾಂಗಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಇದು ತುಂಬ ರಿಚ್ ಸೌಂಡನ್ನು, ಭಾಳ ಶ್ರೀಮಂತವಾದ ಸುಭಗವಾದ ಧ್ವನಿಯನ್ನು ಕೊಡ್ತಾ ಆ ಬಯಲಲ್ಲಿ ಅಥವಾ ದೂರದಲ್ಲೇ ನೃತ್ಯ ಮಾಡ್ತಿದ್ರು ಅವ್ರಿಗೆ ಸ್ಪಷ್ಟವಾಗಿ ಆ ಗತಿಗಳು, ಅದರ ನಡೆ ಕೇಳಿಸ್ಬೇಕು. ಆ ರೀತಿ ಭಾಳ ಚೆನ್ನಾಗಿ ಅದನ್ನು ಸರಿಯಾಗಿ ಹಾಕಬೇಕಾಗತ್ತೆ. ಭಾಳ ಜೋರಾಗಿ ಹಾಕುವಂಥ ಒಂದು ನಟುವಾಂಗದ ಪದ್ಧತಿ ನೋಡ್ತೀವಿ. ಇನ್ನು ಭರತನಾಟ್ಯ ಅನ್ನೋದು ಈಗ ಭರತ ನೃತ್ಯ ಅಂತನ್ನುವ ಇನ್ನೊಂದು ಹೆಸರಿನಲ್ಲಿ ಪದ್ಮಾ ಸುಬ್ರಹ್ಮಣ್ಯಂ ಅಂತ ಒಂದು ಅದ್ಭುತ ನೃತ್ಯ ತಪಸ್ವಿನಿಯಿಂದ ಮುಂದುವರೆದಿದೆ. ಭರತನಾಟ್ಯದಲ್ಲಿ ಕೆಲವು ಅಂಶಗಳು ಉಳಿದವು, ಕೆಲವು ಬಿಟ್ಟು ಹೋದವು, ಮುಖ್ಯವಾಗಿ ಕರ್ಣಗಳು, ಚಾರಿಗಳು ಇತ್ಯಾದಿ. ಅದರಲ್ಲಿ ಎಲ್ಲವನ್ನೂ ಅವರು ಮೈಗೂಡಿಸ್ಕೊಳ್ಳಿಲ್ಲ. ಅದಕ್ಕೆ ಅವ್ರದ್ದೇ ಒಂದು ಕಲಾ ಪ್ರಕಾರವಾಗಿ ಬೆಳೀತು. ಭರತ ನೃತ್ಯದಲ್ಲಿ ಯಾವ 108 ಕರ್ಣಗಳನ್ನು ಎಲ್ಲ ಭರತ ಮುನಿ ಹೇಳಿದ್ರು, ಬಿಟ್ಟು ಹೋಗಿತ್ತು ಕಾಲಾಂತರದಲ್ಲಿ. ಅದನ್ನೆಲ್ಲ ಸೇರಿಸಿ ಆ ಕರ್ಣಗಳು ಕೇವಲ ಭಂಗಿಗಳಲ್ಲ, ಸ್ಥಿತಿಗಳಲ್ಲ, ಅದು ಗತಿಗಳು, ಅಲ್ಲಿ ಚಲನೆ ಇದೆ, ಒಂದು ರೀತಿ ಚಲಿಸಿ ನಾವು ನಿಲ್ಲುವಂಥದ್ದು ಅನ್ನೋದನ್ನು ಅವರು ನಾನಾ ಶಾಸ್ತ್ರಗಳ ಮೂಲಕ ಮತ್ತು ಈ ಶಿಲ್ಪಕಲೆಯ ಮೂಲಕ ತಿಳ್ಕೊಂಡು ಅದನ್ನು ಮೈಗೂಡಿಸಿದಾಗ ಯಾರ್ಯಾರು ಅದನ್ನು ಒಪ್ಕೊಂಡ್ರು ಆ ಒಂದು ಶಿಷ್ಯ ಪರಂಪರೆಯಲ್ಲಿ, ಆ ಗುರು ಪರಂಪರೆಯಲ್ಲಿ ಅದಕ್ಕೆ ಭರತ ನೃತ್ಯ ಅಂತನ್ನುವ ಒಂದು ನಾಮಾಂತರವಾಯಿತು. ಎಲ್ಲಕ್ಕೂ ಮೂಲ ಒಂದೇ, ಸ್ಫೂರ್ತಿ ಒಂದೇ, ರಸದ ಒಂದು ದೃಷ್ಟಿಕೋನ ಒಂದೇ, ಅಡವುಗಳು, ಮುದ್ರೆಗಳು ಇತ್ಯಾದಿ ಎಲ್ಲ ಒಂದೇ. ಆದರೆ ಇಲ್ಲಿ ಒಂದು ವಿಸ್ತಾರವನ್ನು, ಒಂದು ಹೊಸ ಆಯಾಮವನ್ನು ಅಥವಾ ಮರೆತೋದ ಆಯಾಮವನ್ನು ಮತ್ತೆ ಮೈಗೂಡಿಸಿಕೊಳ್ಳೋದನ್ನು ನಾವು ನೋಡ್ತೀವಿ. ಇನ್ನು ಭರತನಾಟ್ಯದಲ್ಲಿ ವೇಷ ಹೆಂಗಿರುತ್ತೆ ಅಂದರೆ, ಭರತ ಮುನಿ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾನೆ, ತುಂಬ ಭಾರವಾದ, ಮೈಗೆ ತೊಂದರೆ ಆಗುವಂಥ ವೇಷ ಹಾಕೋಬಾರ್ದು ಅಂತ. ಮತ್ತು ಭರತನಾಟ್ಯದಲ್ಲಿ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು
ಹೆಣ್ಣು ಮಕ್ಕಳೇ ಜಾಸ್ತಿ, ಅದರಲ್ಲೂ ದೇವದಾಸಿಯರೇ ವಿಶೇಷವಾಗಿ ಇದನ್ನು ಬೆಳೆಸ್ಕೊಂಡು ಬಂದರು. ಯಾವ ದೇವದಾಸಿಯರ ಬಗ್ಗೆ ನಮಗೆ ಅನಗತ್ಯವಾಗಿ ಅಥವಾ ತುಂಬ ಅನ್ಯಾಯವಾಗಿ ತಪ್ಪು ಕಲ್ಪನೆ ಹುಟ್ಟಿದೆಯೋ ಅವರನ್ನು ಕೇವಲ ಒಂದು ಕಾಮುಕ ದೃಷ್ಟಿಯಿಂದ ನೋಡುವಂಥ ಕೆಟ್ಟ ಒಂದು ಭಾವನೆ ಬೆಳೆದಿದೆ. ಅದು ಅರ್ವಾಚೀನ ಕಾಲದಲ್ಲೇ ಬೆಳೆದಿರೋದು. ಅದನ್ನು ಬೆಳೆಸಿರೋರು ನಮ್ಮ ಬ್ರಿಟಿಷ್ ಕ್ರಿಶ್ಚಿಯನ್ ಮಿಷನರೀಸೇ. ಯಾಕೆ ಅಂದರೆ ದೇವಸ್ಥಾನ ಮತ್ತು ದೇವಸ್ಥಾನದ ಕಲೆಗಳು ಇದೆಲ್ಲಕ್ಕೂ ಒಂದು ಕೆಟ್ಟ ಕಳಂಕವನ್ನು ಹತ್ತಿಸಿ ಪಕ್ಕಕ್ಕೆ ಹಾಕಿ ದೇವಸ್ಥಾನವನ್ನು ತಮ್ಮ ವಶಕ್ಕೆ ಮಾಡಿಕೊಂಡು ಆ ಹಣವನ್ನು ತಮ್ಮ ಟ್ರೆಷರಿಗೆ ತಿರುಗಿಸ್ಕೊಳ್ಳೋಕೆ ಹೀಗೆ ತುಂಬ ಪಾಲಿಟಿಕ್ಸ್ ಆಯಿತು. ಈ ಕಾಲದಲ್ಲಿ ಅವರು ಬರುವಂಥ ನಿರಂತರವಾಗಿ ಮಾಡಿದಂಥ ಅಪಪ್ರಚಾರದಿಂದಾಗಿ ಈ ಥರ ತಪ್ಪು ಕಲ್ಪನೆ ಜಾಸ್ತಿ ಆಗ್ತಾ ಬಂತು. ದೇವದಾಸಿಯರು ಮೂಲತಃ ದೇವನ ದಾಸಿ, ಭಗವಂತನಿಗೆ ತಮ್ಮ ಕಲೆಯ ಪೂಜೆಯನ್ನು, ಕಲೆಯ ಆರಾಧನೆಯನ್ನು, ಕಲೆಯ ಸೇವೆಯನ್ನು ನಿತ್ಯವೂ ಸಮರ್ಪಿಸುವಂಥವ್ರು. ಹೀಗೆ ಪ್ರತಿಯೊಂದು ದೇವಸ್ಥಾನವೂ ಈ ಭರತನಾಟ್ಯ, ಭರತನೃತ್ಯ, ಕೂಚಿಪುಡಿ, ಮೋಹಿನಿ ಆಟ್ಟಂ ಎಲ್ಲ ನೃತ್ಯ ಪ್ರಕಾರಗಳ ಒಂದು ತವರಾಗಿತ್ತು. ಅಲ್ಲೇ ಬೆಳೆದು ಪೋಷಿಸಲಾಗಿ ತುಂಬ ಗ್ರ್ಯಾಂಡಾಗಿ ಅದ್ಭುತವಾಗಿ ಬೆಳೆದಿತ್ತು. ಪ್ರತಿದಿನವೂ ಕೂಡ ಭಗವಂತನಿಗೆ ನೃತ್ಯ ಸೇವೆ ನಡೀತಾ ಇತ್ತು. ಇವತ್ತಿಗೂ ಪ್ರಾಚೀನ ದೇವಸ್ಥಾನಗಳಲ್ಲಿ ನಾವು ನಟರಂಗ, ನಾಟ್ಯರಂಗ, ನೃತ್ಯರಂಗ ಅಂತ ಮಂಟಪವನ್ನು ನಟಮಂಟಪ, ನಾಟ್ಯ ಮಂಟಪ ಈ ಥರ ಹೆಸರುಗಳನ್ನು ನಾವು ನೋಡ್ತೀವಿ. ಹಾಗಾಗಿ ಭರತನಾಟ್ಯವೂ ಹಾಗೆ. ಇಲ್ಲಿನ ಡ್ರೆಸ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಇಲ್ಲಿನ ವೇಷ ಹೇಗೆ ಅಂದರೆ ಸಾಮಾನ್ಯವಾಗಿ ಮದುವೆ ಹೆಣ್ಣಿನಂತೆ ವೇಷ ಹಾಕ್ಕೊಳ್ತಾರೆ. ಇಲ್ಲಿ ಒಂದು ಭಾವ ಸೌಂದರ್ಯ ಇದೆ, ಮಾಧುರ್ಯ ಇದೆ. ಏನಪ್ಪ ಅಂತಂದರೆ, ನಾನು ಭಗವಂತನಿಗೆ ಸಮರ್ಪಿತ ಅಂತನ್ನುವ ಭಾವ. ನನ್ನ ನೃತ್ಯವೇ ಅವನಿಗೆ ಸೇವೆ, ನಾನು ಮಾಡುವ ನೃತ್ಯವೇ ಅವನಿಗೆ ಸೇವೆ, ನಾನು ನನ್ನ ತನುಮನ ಧನವೆಲ್ಲವೂ ಕೂಡ ಭಗವಂತನಿಗೆ ಸಮರ್ಪಿತ, ನಾನು ಭಗವಂತನ ದಾಸಿ, ಭಗವಂತನ ಹೆಂಡತಿ ನಾನು ಅಂತನ್ನುವ ಮಧುರ ಭಾವ ಅಲ್ಲಿ ತುಂಬ ಚೆನ್ನಾಗಿರೋದ್ರಿಂದ ಇವತ್ತು ಕೂಡ ಭರತನಾಟ್ಯದ ವೇಷದಲ್ಲಿ ನಾವು ಮದುವೆ ಹೆಣ್ಣು ಹಾಕ್ಕೊಳ್ಳುವಂಥ ಹೆಚ್ಚು ಕಡಿಮೆ ಎಲ್ಲ ಒಡವೆಗಳನ್ನು ಆಪಾದ ತಲಮಸ್ತಕವಾಗಿ ನಾವು ನೋಡ್ತೀವಿ. ಮತ್ತು ಈ ರಸದ ದೃಷ್ಟಿ ತುಂಬ ವಿಶೇಷ. ಈ ನವರಸಗಳನ್ನು ವ್ಯಂಜಿಸುವಂಥದ್ದು ಭರತನಾಟ್ಯದಲ್ಲಿ ತುಂಬ ನೋಡ್ತೀವಿ. ಇದಕ್ಕಾಗಿ ನಾವು ಹೆಚ್ಚಾಗಿ ತೆಗೆದುಕೊಳ್ಳುವಂಥದ್ದು ಮಹಾಭಾರತ, ರಾಮಾಯಣ ಮತ್ತು ಪುರಾಣಗಳ ಕಥೆಯನ್ನೇ. ಅಲ್ಲೇ ಬೇಕಾದಷ್ಟಿವೆ. ಎಷ್ಟು ಥೀಮ್ಸ್ ಇವೆ ಅಂದರೆ, ಇಷ್ಟು ಶತಮಾನಗಳ ಕಾಲ ಎಷ್ಟೋ ನೃತ್ಯಗಳನ್ನು ಮಾಡಿ ತೋರಿಸಿದ ಮೇಲೂ ಅಯ್ಯೋ ಇನ್ನೂ ಈ ಕಥೆ ಮುಟ್ಟಿಲ್ವಲ್ಲ, ಆ ಕಥೆ ಮುಟ್ಟಿಲ್ವಲ್ಲ ಅಂತ ಅನಿಸುತ್ತೆ. ಅಷ್ಟು ಥೀಮ್ಸ್ ಇವೆ. ಇಂಥ ಅದ್ಭುತ ಭರತನಾಟ್ಯ ಪ್ರಕಾರ ಏನಿತ್ತು, ಇದು ತುಂಬ ಸಮೃದ್ಧವಾಗಿ ಚೆನ್ನಾಗಿ ಬೆಳೆದುಕೊಂಡ್ಬಂದಿದ್ದಕ್ಕೆ ಬೇಕಾದಷ್ಟು ಪುರಾವೆಗಳಿವೆ. ವಿಶೇಷವಾಗಿ ನಮ್ಮ ದೇವಸ್ಥಾನದ ಶಿಲ್ಪಕಲೆಯಲ್ಲಿ ತುಂಬ ಭಂಗಿಗಳನ್ನು, ತುಂಬ ಕರ್ಣಗಳನ್ನು, ಅದರಲ್ಲೂ ಚಿದಂಬರ ದೇವಸ್ಥಾನದಲ್ಲಿ 108 ಕರ್ಣಗಳನ್ನು ಚಿತ್ರಿಸಲಾಗಿದೆ. ಇನ್ನು ಯಾವುದೋ ಒಂದು ಸೌತ್ ಈಸ್ಟರ್ನ್ ಕಂಟ್ರಿನಲ್ಲೂ ಕೂಡ ಈ ಕರ್ಣಗಳನ್ನು ಪದ್ಮಾ ಸುಬ್ರಹ್ಮಣ್ಯಂ ಅವರು ಗುರುತಿಸಿದ್ದಾರೆ. ಇದಲ್ಲದೆ ಸುಮಾರು ನಮ್ಮ ಶಿಲ್ಪಕಲೆಗಳಲ್ಲಿ ಹಲವಾರು ಭಂಗಿಗಳನ್ನು ನೋಡ್ತೀವಿ. ಮತ್ತು ಭರತನಾಟ್ಯವನ್ನು ಹೆಣ್ಮಕ್ಳೇ ಮಾಡ್ತಿದ್ರು ಅಂತಲ್ಲ, ನಟರನ್ನು ಬೇಕಾದಷ್ಟು ನೋಡ್ತೀವಿ. ನಟರು, ನಟಿಯರು, ವಾದ್ಯ ಸಂಗೀತ, ಹಾಡುವವರು, ತಾಳಮೇಳಗಳೊಂದಿಗೆ ನೃತ್ಯ ಮಾಡ್ತಾ ಮೆರವಣಿಗೆ ಮಾಡೋದು, ನೃತ್ಯ ಮಾಡುವಂಥದ್ದು, ಅಭ್ಯಾಸ ಮಾಡುವಂಥದ್ದು, ಒಬ್ರಿಗೊಬ್ರು ಪಾಠ ಮಾಡುವಂಥದ್ದು, ಗೆಜ್ಜೆ ಕಟ್ಕೊಳ್ಳುವಂಥದ್ದು, ಅಲಂಕಾರ ಮಾಡ್ಕೊಳ್ಳುವಂಥದ್ದು, ದರ್ಪಣ ಸುಂದರಿ. ಮತ್ತು ಇನ್ನೊಂದು ಗಮನಿಸಿ, ನಮ್ಮ ಎಲ್ಲ ದೇವಸ್ಥಾನಗಳಲ್ಲೂ ಮೂಲ ಮೂರ್ತಿಯಿಂದ ಹಿಡಿದು ಎಲ್ಲ ಆ ಭಿತ್ತಿ ಮೂರ್ತಿಗಳು, ಗೋಡೆಗಳಲ್ಲಿರುವಂಥ ಮೂರ್ತಿಗಳು, ಕೆತ್ತನೆಗಳು ಎಲ್ಲವೂ ಕೂಡ ಯಾವುದೋ ಒಂದು ನೃತ್ಯದ ಭಂಗಿಯಲ್ಲೇ ಇರುತ್ತೆ. ಸುಮ್ಮನೆ ನಾವಿದ್ದ ಹಾಗೆ ಇರೋದೇ ಇಲ್ಲ. ನೋಡ್ತಾ ಇದ್ರು ಒಂಥರ ಹೀಗೆ ನೋಡ್ತಾರೆ, ಹೀಗೆ ನಿಂತಿರ್ತಾರೆ, ಭಗವಂತನ ಹೀಗೆ ನಿಂತಿರ್ತಾನೆ. ಯಾವುದೋ ಒಂದು ಮುದ್ರೆ, ಯಾವುದೋ ಒಂದು ಭಂಗಿ, ಯಾವುದೋ ಒಂದು ಪಾದದ ಒಂದು ರೀತಿ, ಇದನ್ನು ನಾವು ನೋಡ್ತೀವಿ. ಯಾಕೆ ಅಂತಂದರೆ ಒಂಥರ ಏನು ಹೇಳ್ತೀವಿ ನಾವು ಅದನ್ನು, ಆ ನೃತ್ಯ ಅಲ್ಲೂ ಶಿಲ್ಪಕಲೆಯಲ್ಲೂ ಕೂಡ ದೇವಸ್ಥಾನದಲ್ಲೂ ಕೂಡ ನೃತ್ಯದ ಅಂಶಗಳನ್ನು ಸೇರಿಸ್ಕೊಂಡೇ ಆ ಭಾವವನ್ನು ತೋರಿಸ್ತಾರೆ. ಇಂಥ ಅದ್ಭುತವಾದಂಥ ನಮ್ಮ ಈ ಭರತನಾಟ್ಯ ಏನಿದೆ, ಇದಕ್ಕೆ ತುಂಬ ತೊಂದರೆ ಬಂದದ್ದು ಬ್ರಿಟಿಷ್ ರೂಲಲ್ಲಿ. ಇಸ್ಲಾಮಿಕ್ ರೂಲಲ್ಲೂ ಬಂತು. ಅವ್ರಿಗೆ ಔರಂಗಜೇಬ್ ಖಾನ್ ಅಂತಲೇ ಹೇಳ್ತಾರೆ. ಅವ್ರಿಗೆ ಸಂಗೀತದ ಬಗ್ಗೆ, ನೃತ್ಯದ ಬಗ್ಗೆ ಏನೂ ಅಭಿರುಚಿ ಇಲ್ಲ, ಗೌರವ ಇಲ್ಲ. ಅಷ್ಟೇ ಅಲ್ಲ, ಕೋಪ, ಅಸಹ್ಯ, ತಿರಸ್ಕಾರ, ತಾವು ಬಿಟ್ಟರೆ ಜಗತ್ತಲ್ಲಿ ಯಾರೂ ಸರಿ ಇಲ್ಲ ಅನ್ನೋ ಭ್ರಾಂತಿ, ಆ ಒಂದು ಅತ್ಯಂತ ದೌಷ್ಟ್ಯದ ಒಂದು ಹಠ ಯಾವುದಿದೆ, ಅದರ ಕಾರಣದಿಂದಾಗಿ ಎಲ್ಲ ಮುಸಲ್ಮಾನ ಆಕ್ರಮಣಕಾರರು, ಅಲ್ಲಿನ ಅವರ ವಿದೇಶಿ ರೂಲರ್ಸು ತುಂಬ ತೊಂದರೆ ಕೊಟ್ಟರು. ನಮ್ಮ ನಾಡಿನಲ್ಲಿ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಕಲೆಗಳನ್ನು ನಾವು ಮುಂದುವರಿಸ್ಕೊಳ್ಬೇಕು ಕೂಡ ನಾವು ಅವರಿಂದ ಪರ್ಮಿಷನ್ ಕೇಳಬೇಕಾಗಿತ್ತು. ಹೆಚ್ಚು ಕಡಿಮೆ ಎಲ್ಲವನ್ನು ನಾಶ ಮಾಡಿದರು. ದೇವಸ್ಥಾನಗಳನ್ನೇ ನಾಶ ಮಾಡಿದಾಗ ಅದನ್ನೇ ಆಶ್ರಯಿಸಿದ್ದಂಥ ಅದೆಷ್ಟೋ ನೂರಾರು ಕಲೆಗಳು, ವ್ಯಾಪಾರಗಳು, ಉದ್ಯಮಗಳು, ಜೀವನಗಳು, ಮನೆಗಳು, ಪರಿವಾರಗಳು, ಸಂಪ್ರದಾಯಗಳು, ಹಬ್ಬ ಹರಿದಿನಗಳು ಎಲ್ಲ ನಾಶವಾದವು. ಹೀಗೆ ನಾವು ಕಳ್ಕೊಂಡಿರೋದು ಎಷ್ಟೋ, ಆ ಕಳ್ಕೊಂಡಿದ್ರು ಕೂಡ ಉಳಿಸ್ಕೊಂಡಿರೋದು ಅದೆಷ್ಟೋ.
ಉಳಿದಿದ್ದೇ ಇಷ್ಟು ಅಪಾರವಾಗಿದೆ, ಇನ್ನು ಕಳೆದು ಹೋದದ್ದು ಸೇರಿದಾಗ ಇನ್ನೆಷ್ಟು ಅಪಾರವಾಗಿದ್ದಿರ್ಬೋದು. ಎಂಥ ಸರಸ್ವತಿಯ ವಿಲಾಸ ಕ್ಷೇತ್ರ ನಮ್ಮ ಭಾರತ ಅಂತ ಅನಿಸುತ್ತೆ. ಹೀಗೆ ಭರತನಾಟ್ಯ ವಿಶೇಷವಾಗಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಂತೂ ತುಂಬ ಅದ್ಭುತವಾದಂಥ ಪೋಷಣೆಯನ್ನು ಪಡೆಯಿತು. ವಿದ್ಯಾರಣ್ಯರೇ ಸ್ವತಃ ಇಂಥ ಭಾರತೀಯ ಕಲೆಗಳಲ್ಲಿ, ಭಾರತೀಯ ಸಾಹಿತ್ಯಾದಿ ಪ್ರಕಾರಗಳಲ್ಲಿ ಎಲ್ಲ ವಿದ್ಯಾಕ್ಷೇತ್ರಗಳಲ್ಲೂ ತುಂಬ ಆಸ್ಥೆ ಉಳ್ಳವರು ಮತ್ತು ಇದೆಲ್ಲವನ್ನು ಪೋಷಿಸಬೇಕು ಅಂತನೋ ದೃಷ್ಟಿಯಿಂದಲೇ ಈ ಸಾಮ್ರಾಜ್ಯವನ್ನು ಪ್ರಾರಂಭ ಮಾಡಿಸಿದ್ರು ಹರಿಹರ ರಾಯರಿಂದ. ಹಾಗಾಗಿ ಇದಕ್ಕೆಲ್ಲ ಆಶ್ರಯವಾಗಿ ಆ ಸಾಮ್ರಾಜ್ಯವಿತ್ತು. ಮುಂದೆ ಕೃಷ್ಣದೇವರಾಯರ ಕಾಲದವರೆಗೂ ಕೂಡ ಎಲ್ಲ ಗುರುಗಳು, ಎಲ್ಲ ಅರಸರು ಕೂಡ ಇದನ್ನು ತುಂಬ ಚೆನ್ನಾಗಿ ಪೋಷಿಸಿದ್ರು. ತಾಳಿಕೋಟೆ ಯುದ್ಧವಾದಾಗ ವಿಜಯನಗರ ಆಶ್ರಯದಲ್ಲಿ ನಡೀತಾ ಇದ್ದಂತಹ ಈ ಭರತನಾಟ್ಯ, ಮತ್ತು ಯಾವ ಒಂದು ಕೂಚಿಪುಡಿ ಮುಂತಾದ ಇನ್ನೂ ಎಷ್ಟೋ ಭಾರತೀಯ ಕಲೆಗಳು, ಸಂಗೀತ ಪ್ರಕಾರಗಳು ಎಲ್ಲ ಕೂಡ ನಿರಾಶ್ರಿತವಾದವು, ಎಲ್ಲ ಕೂಡ ತಂಜಾವೂರಿಗೆ ಹೋಗಿ ಸೇರಿದವು. ಹಾಗಾಗಿ ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂತ ಯಾತಕ್ಕೆ ಕರಿತೀವಿ ನಮ್ಮ ಶಾಸ್ತ್ರೀಯ ಸಂಗೀತವನ್ನು ಅಂತಂದರೆ ಕರ್ನಾಟಕ ಸಾಮ್ರಾಜ್ಯದಲ್ಲಿ ಹುಟ್ಟಿತು ಅಂತ. ನಾವೆಲ್ಲ ಬಾಯಿ ಮಾತಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತೀವಿ, ಶಾಸನಾದಿಗಳಲ್ಲಿ ಅದಕ್ಕೆ ಮೂಲ ಹೆಸರು ಕರ್ನಾಟಕ ಸಾಮ್ರಾಜ್ಯ ಅಂತಲೇ. ಹಾಗಾಗಿ ಕರ್ನಾಟಕ ಸಾಮ್ರಾಜ್ಯದಲ್ಲಿ ಹುಟ್ಟಿದಂಥ ಕರ್ನಾಟಕ ನೃತ್ಯ, ಕರ್ನಾಟಕ ಸಂಗೀತವೇ ಅದು. ಮುಂದೆ ಅಲ್ಲಿ ಸದೆರ್ ಅಂತ ಹೆಸರನ್ನು ಪಡೆಯಿತು. ಅಲ್ಲಿ ಹೋಗಿ ತುಂಬ ಪೋಷಣೆ ಪಡೆದು ನಾನಾ ರೂಪಗಳನ್ನು, ನಾನಾ ಆಯಾಮಗಳನ್ನು ಬೆಳೆಸ್ಕೊಂಡಿದೆ. ಇಲ್ಲಿ ಬೀಜವಾಗಿ ಸಸಿಯಾಗಿದ್ದದ್ದು ಅಲ್ಲಿ ಹೋಗಿ ಮಹಾವೃಕ್ಷವಾಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇಂಥ ಭರತನಾಟ್ಯಕ್ಕೆ ಹಾಗೂ ಹೀಗೂ ವಿಶೇಷವಾಗಿ ತಮಿಳುನಾಡಲ್ಲಿ ಮತ್ತು ನಮ್ಮ ಮೈಸೂರು ಮಹಾರಾಜರ ಪೋಷಣೆಯಲ್ಲಿ ಕರ್ನಾಟಕದಲ್ಲೂ ನಡೀತಾ ಇತ್ತು. ಅಲ್ಲಲ್ಲಿ ಗ್ರಾಮ ನಗರಗಳಲ್ಲಿ ಶ್ರೀಮಂತರ ಪೋಷಣೆಯಲ್ಲಿ ಕಲಾ ತಪಸ್ವಿಗಳ ಒಂದು ಪರಿಶ್ರಮದಿಂದ ಅದು ಉಳ್ಕೊಂಡು ಬೆಳ್ಕೊಂಡೇ ಬರ್ತಾ ಇತ್ತು. ಆದರೆ ಬ್ರಿಟಿಷರು ಏನು ಮಾಡಿದ್ರು ಅಂದರೆ ಈ ದೇವಸ್ಥಾನಗಳು ಹೇಗೆ ಜನರನ್ನು ಆಕರ್ಷಿಸ್ತಾ ಇವೆ, ಇಲ್ಲಿನ ಗೀತ, ಕಾವ್ಯ, ನೃತ್ಯ, ಕಲಾದಿ ಪ್ರಕಾರಗಳು, ನಾಟ್ಯಗಳು, ಇಲ್ಲಿನ ದೊಡ್ಡ ದೊಡ್ಡ ಜಾತ್ರೆಗಳು, ಹಬ್ಬ ಹರಿದಿನಗಳು, ಉತ್ಸವ, ಪ್ರಸಾದ ಹಂಚುವಿಕೆ, ಅನ್ನದಾನ, ಇದೆಲ್ಲ ಜನರನ್ನು ಸೆರೆ ಹಿಡಿತಾ ಇದೆ. ಈ ಜನರನ್ನು ಈ ರೀತಿ ದೇವಸ್ಥಾನಕ್ಕೆ ಹೋಗೋಕೆ ಬಿಟ್ಟರೆ ಇವ್ರು ಯಾವತ್ತೂ ಕನ್ವರ್ಟ್ ಆಗಲ್ಲ, ಮತಾಂತರವಾಗಲ್ಲ, ನಾವು ಈ ದೇಶವನ್ನು ಯಾವತ್ತೂ ಆಳಕ್ಕಾಗಲ್ಲ ಅಂತ ಗೊತ್ತಿದ್ದಂಥವರು ನಮ್ಮ ಎಲ್ಲ ಕಲಾ ಪ್ರಕಾರಗಳಿಗೆ ಆಶ್ರಯವಾದ ದೇವಸ್ಥಾನಗಳನ್ನು ನೇರವಾಗಿ ನಾಶ ಮಾಡದೆ ಬುಡದಿಂದ ನಾಶ ಮಾಡೋ ಪ್ರಯತ್ನ ಪಟ್ಟರು. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಹಲವಾರು ಭೂಮಿಗಳನ್ನು ಅವರು ಕಬಳಿಸಿದ್ರು. ದೇವಸ್ಥಾನದ ಹಣವನ್ನು ಅವರು ಕಡೆಗೆ ತಿರುಗಿಸ್ಕೊಂಡ್ರು. ಇವತ್ತಿನ ಮುಜರಾಯಿ ಪ್ರಾಬ್ಲಮ್ ಏನಿದೆ ಇದು ಆವತ್ತೇ ಶುರುವಾಯಿತು. ದೇವಸ್ಥಾನದ ಹಣವನ್ನೆಲ್ಲ ತಮ್ಮ ಕಡೆಗೆ ತಿರುಗಿಸ್ಕೊಂಡ್ರು ಮತ್ತು ದೇವಸ್ಥಾನದಲ್ಲಿ ತುಂಬ ಮುಖ್ಯ ಪಾತ್ರ ವಹಿಸಿ ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ತುಂಬ ಯೋಗದಾನ ಕೊಟ್ಟಂಥ, ತುಂಬ ಒಂದು ರೋಲ್ ಇದ್ದಂತಹ, ಅಧಿಕಾರವಿದ್ದಂಥ ದೇವದಾಸಿಯರ ಸಿಸ್ಟಮ್ನ ಅವರನ್ನು ತುಂಬ ಕಳಂಕ ಹೊತ್ತಿಸಿ ಬ್ಯಾನ್ ಮಾಡಿದ್ರು. ಅವ್ರಿಗೇನೋ ಒಂದು ಪಾಪ ತುಂಬ ಕಷ್ಟಪಡ್ತಿದ್ದಂಥ ಅವ್ರಿಗೇನೋ ಅನುಕೂಲ ಮಾಡ್ತೀವಿ ಅನ್ನೋ ಹಾಗೆ ನಾಟಕ ಮಾಡಿ ಅವ್ರಿಗಿದ್ದ ಎಲ್ಲ ಭೂಮಿಯನ್ನು, ಅವ್ರಿಗಿದ್ದ ಎಲ್ಲ ಆರ್ಥಿಕ ಸವಲತ್ತುಗಳನ್ನು ಕಿತ್ತುಕೊಂಡು ಅವರನ್ನು ಬೀದಿಗಿಳಿಸಿ ನಿಜಕ್ಕೂ ಅವರನ್ನು ವೇಶ್ಯರನ್ನಾಗಿ ಮಾಡಿಬಿಟ್ರು. ಆ ಕಾಲದಲ್ಲಿ ತುಂಬ ಕಷ್ಟ ಆಯಿತು ನಮ್ಮ ಭರತನಾಟ್ಯಾದಿ ಎಲ್ಲ ನೃತ್ಯ ಪ್ರಕಾರಗಳಿಗೆ. ಕಾಲಾಂತರದಲ್ಲಿ ಅಂದರೆ 1910ನಲ್ಲಿ ಅನಿಸುತ್ತೆ, ಆಗ ಬ್ರಿಟಿಷರ್ಸು ಇದನ್ನು ಬ್ಯಾನೇ ಮಾಡಿಬಿಡ್ತಾರೆ. ಯಾವ ನೃತ್ಯಗಳನ್ನು ಮಾಡಬಾರ್ದು ದೇವಸ್ಥಾನಗಳಲ್ಲಿ ಅಂತ ಬ್ಯಾನ್ ಮಾಡ್ತಾರೆ. ಆಗ ಜನ ತುಂಬ ದಂಗೆ ಹೇಳ್ತಾರೆ, ತುಂಬ ಗಲಾಟೆ ಮಾಡ್ತಾರೆ. ಆದರೆ ಒಂದೇನಾಯಿತು ಅಂದರೆ, ಒಂದು ಮಾತಿದೆ, ಆ್ಯನ್ ಆಪ್ಟಮಿಸ್ಟ್ ಇಸ್ ಒನ್, ವೆನ್ ಯು ಥ್ರೋ ಅ ಬ್ರಿಕ್ ಅಟ್ ಹಿಮ್ ಹಿ ಸ್ಟಾರ್ಟ್ಸ್ ಬಿಲ್ಡಿಂಗ್ ಎ ಹೌಸ್ ಅಂತ. ಒಬ್ಬ ಸಕಾರಾತ್ಮಕ ಚಿಂತಕನಿಗೆ ಅವನ ಮೇಲೆ ಒಂದು ಇಟ್ಟಿಗೆ ಎಸೆದ್ರೆ ಅವನು ಮನೆ ಕಟ್ಟೋಕ್ಕೆ ಶುರು ಮಾಡ್ತಾನೆ ಅಂತ. ಹಾಗೆ ಯಾವಾಗ ದೇವಸ್ಥಾನಗಳಲ್ಲಿ ಇದನ್ನು ಬ್ಯಾನ್ ಮಾಡಿದ್ರು, ಆಗ ಮನೆಗಳಲ್ಲಿ, ಬೀದಿಗಳಲ್ಲಿ ಅಲ್ಲಲ್ಲಿ ಚಪ್ರ ಹಾಕ್ಕೊಂಡು ಸಾರ್ವಜನಿಕವಾಗಿ ಈ ನೃತ್ಯವನ್ನು ಕಂಟಿನ್ಯೂ ಮಾಡೋಕ್ಕೆ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ಇದು ತಪ್ಪು, ಹೀಗೆ ಮಾಡಬಾರ್ದು ಅಂತ ತುಂಬ ವಿರೋಧ ಮಾಡಿ ಇದನ್ನು ಉಳಿಸೋದಕ್ಕೆ ಪ್ರಯತ್ನ ಪಟ್ಟಂಥವರು ಇಬ್ಬರ ಹೆಸರನ್ನು ನಾವು ಸ್ಮರಿಸಲೇಬೇಕು. ಈ ಕೃಷ್ಣ ಅಯ್ಯರ್ ಅಂತನ್ನುವ ಲಾಯರು ಹಾಗೂ ನಮ್ಮ ರುಕ್ಮಿಣಿ ದೇವಿ ಅರುಂದಾಳೆ ಅಂತನ್ನುವ ಒಂದು ತುಂಬ ಒಳ್ಳೆಯ ಕಲಾ ಪೋಷಕಿ ಮತ್ತು ಬಾಲಸರಸ್ವತಿ ಅಂತಲೂ ಒಳ್ಳೆಯ ಕಲಾವಿದೆ. ಇವರೆಲ್ಲ ತುಂಬ ಹೋರಾಡಿದ್ರು, ತುಂಬ ಕಷ್ಟಪಟ್ಟು ಈ ಬ್ಯಾನನ್ನು ತೆಗೆಸೋ ಪ್ರಯತ್ನ ಪಟ್ಟರು. ಅವರ ಪಂಡವಲ್ಲು ಮತ್ತು ತಂಜಾವೂರು ಅಂತ ಪಂಡನಲ್ಲೂರು ಮತ್ತು ತಂಜಾವೂರು ಅಂತ ಎರಡು ಸಿಸ್ಟಮ್ಸ್ ಯಾವಿತ್ತು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡ್ರು. ಮೈಸೂರಲ್ಲಿ ಬಂದಮೇಲೆ ಮೈಸೂರು ಪದ್ಧತಿಯ ಭರತನಾಟ್ಯ ಕೂಡ ಮುಂದುವರಿಯಿತು. ನಮ್ಮ ಬೆಂಗಳೂರು ನಾಗರತ್ನಮ್ಮನನ್ನು ವಿಶೇಷವಾಗಿ ನಾವು ಸ್ಮರಿಸಲೇಬೇಕು. ಈ ಭರತನಾಟ್ಯ ಪ್ರಕಾರ ಅಂತೂ ಇಂತೂ ಜನಸಾಮಾನ್ಯರ ಉತ್ಸಾಹದಿಂದಾಗಿ, ಪ್ರೀತಿಯಿಂದಾಗಿ, ಆದರದಿಂದಾಗಿ ಉಳ್ಕೊಂಡು ಬಂದಿದೆ. ಒಂದು ಭರತನಾಟ್ಯ ಕಾರ್ಯಕ್ರಮ ಅಂತಂದರೆ ಸಾಮಾನ್ಯವಾಗಿ ನೃತ್ಯ, ನಾಟ್ಯ 3 ಭಾಗವನ್ನು ಪ್ರದರ್ಶಿಸಲಾಗುತ್ತೆ. ನೃತ್ಯ ಭಾಗದಲ್ಲಿ ಅಲರಿಪು, ಜತಿಸ್ವರ ಮುಂತಾದವುಗಳನ್ನು ತೋರಿಸಿದ್ರೆ, ಈ ನೃತ್ಯ ಭಾಗದಲ್ಲಿ ವರ್ಣ, ಪದ ಮುಂತಾದವುಗಳನ್ನು, ನಾಟ್ಯ ಭಾಗದಲ್ಲಿ ದೇವರನಾಮ ಇತ್ಯಾದಿ ಯಾವುದಾದ್ರು ಒಂದು ಥೀಮ್ಯಾಟಿಕ್ ಆಗಿ ಇಟ್ಕೊಂಡು ಮಾಡುವಂಥದ್ದು. ದಶಾವತಾರವನ್ನು ಅಥವಾ ದೇವಿಯ ಒಂದು ಮಹಿಷಾಸುರ ಮರ್ದನ
ಅಥವಾ ರಾಮಾಯಣವನ್ನು, ಕೃಷ್ಣ ಲೀಲೆಯನ್ನು ಯಾವುದನ್ನಾದರೂ ತೋರಿಸಲಾಗುತ್ತೆ. ಹೀಗೆ ನಾನು ಸುಮ್ಮನೆ ಭರತನಾಟ್ಯದ ಒಂದು ಓವರ್ವ್ಯೂ ಕೊಟ್ಟಿದ್ದೀನಿ ಅಷ್ಟೇ. ಇನ್ನೂ ಎಷ್ಟೋ ಸೂಕ್ಷ್ಮಗಳಿವೆ, ಇನ್ನೂ ಎಷ್ಟೋ ವಿಚಾರಗಳೆಲ್ಲ ಇವೆ. ಭರತನಾಟ್ಯದ ಎಲ್ಲರಿಗೂ ಕೂಡ ನಮಗೆ ಅನಾದಿ ಕಾಲದಿಂದಲೂ ಒಂದು ವಿಶೇಷ ಕ್ಷೇತ್ರ ನೆನಪಾಗುತ್ತೆ. ಅಲ್ಲಿ ಹೋಗಿ ಒಂದು ಸಲ ನಾವು ನೃತ್ಯ ಮಾಡಬೇಕು ಅಂತ. ಅದಕ್ಕೆ ಹೆಸರು ಚಿದಂಬರಂ ಅಂತ. ಅಲ್ಲಿ ನಟರಾಜ ಇದ್ದಾನೆ. ಆ ನಟರಾಜನ ಒಂದು ಕನಕ ಸಭಾ, ನಾಟ್ಯ ಸಭಾ ಅಂತೆಲ್ಲ, ಯಾವ ಚಿತ್ ಸಭಾ ಅಂತೆಲ್ಲ ಇದೆಯಲ್ಲ, ಅಲ್ಲಿ 1000 ಕಾಲು ಮಂಟಪಂ ಅಂತ ಹೇಳ್ತಾರೆ, 1000 ಕಂಬಗಳ ಮಂಟಪ. ಅಲ್ಲಿ ಹೋಗಿ ನಾವು ಕಲಿತಂಥ ನೃತ್ಯವನ್ನು ಒಂದು ಸಲ ಒಂದು 4 ಹೆಜ್ಜೆ ಹಾಕಿ ಬಂದರೆ ಸಾರ್ಥಕ ಅನ್ನೋ ನಂಬಿಕೆ ಇವತ್ತಿಗೂ ತುಂಬ ಜನ ಡಾನ್ಸರ್ಸ್ಗಿದೆ. ಅಲ್ಲಿ ಹೋಗಿ ನಟರಾಜನ ಮುಂದೆ ಗೆಜ್ಜೆ ಕಟ್ಟಿ ಒಂದು ಸಲ ಪರ್ಫಾರ್ಮ್ ಮಾಡಿ ಬರ್ತಾರೆ. ಇವತ್ತಿಗೂ ಚಿದಂಬರ ಕ್ಷೇತ್ರದಲ್ಲಿ ನಾವು ತುಂಬ ಉತ್ತಮವಾದ ನೃತ್ಯ ಪರಂಪರೆಗಳನ್ನು, ಗುರು ಪರಂಪರೆಗಳನ್ನು ನೋಡ್ಬೋದಾಗಿದೆ. ಇನ್ನು ಕೂಚಿಪುಡಿ ಬಗ್ಗೆ ನಾವು ಹೇಳೋದಾದರೆ, ಕುಚೇಲಪುರ ಅಥವಾ ಕುಶೀಲವಪುರ ಅಂತ 2 ಥರ ಹೆಸರು ಹೇಳ್ತಾರೆ. ಕುಶೀಲವರು ಅಂತಂದರೆ ಈ ಥರ ನೃತ್ಯಾದಿಗಳನ್ನು, ಆರ್ಟನ್ನು, ಕಲೆಗಳನ್ನು ಬೆಳೆಸ್ಕೊಂಡು ಬಂದಂಥವರ ಊರು ಅಂತ. ಕೃಷ್ಣ ಜಿಲ್ಲೆಯಲ್ಲಿರುವಂಥ, ಆಂಧ್ರ ಪ್ರದೇಶದಲ್ಲಿರುವಂಥ ಈ ಊರಿನಲ್ಲಿ ಹುಟ್ಟಿದ್ರಿಂದ ಇದಕ್ಕೆ ಕೂಚಿಪುಡಿ ಅಂತ ಹೆಸರು ಬಂತು. ತೀರ್ಥನಾರಾಯಣ ಯತಿ ಅಂತ, ನಾರಾಯಣ ತೀರ್ಥರು ಅಂತ ಯಾರನ್ನು ಹೇಳ್ತೀವಿ, ಶ್ರೀಕೃಷ್ಣ ಲೀಲಾ ತರಂಗಿಣಿ ಬರೆದಿದ್ದಾರಲ್ಲ, ತುಂಬ ಸುಂದರವಾದಂಥ ಇದು. ಅದ್ವೈತ ಸಂಪ್ರದಾಯದ ಯತಿ ಆದರೂ ಅವರು ಭಕ್ತಿಯಲ್ಲಿ ವಿಷ್ಣು ಭಕ್ತರಾಗಿದ್ದರಿಂದ ಒಂದು ಭಾಗವತರು, ವೈಷ್ಣವ ಭಾಗವತರು ಅಂತನ್ನುವ ಒಂದು ಪದ್ಧತಿಯನ್ನು ಅವರು ಪೋಷಿಸಿದ್ರು. ಅವರ ಶಿಷ್ಯರಾದಂಥ ಸಿದ್ಧೇಂದ್ರ ಯೋಗಿ, ಇವರು ಮೊದಲು ಗೃಹಸ್ಥರಾಗಿದ್ದರು. ಆಮೇಲೆ ಅವರು ಸನ್ಯಾಸಕ್ಕೆ ಬಹಳ ಬೇಗ ಬಂದ್ಬಿಡ್ತಾರೆ, ಸಂಸಾರವನ್ನು ತ್ಯಾಗ ಮಾಡಿ. 17ನೇ ಶತಮಾನದಲ್ಲಿ ಇವರು ಕೃಷ್ಣ ಭಕ್ತಿಯನ್ನು ತುಂಬಿರುವಂತಹ ಒಂದು ನವರಸಗಳನ್ನು ಕೃಷ್ಣನಿಗೆ ನಿವೇದಿಸುವಂಥ ನೃತ್ಯ ಪ್ರಕಾರವನ್ನು ಕಂಡುಹುಡುಕಿದ್ರು ಅಂತ ಹೇಳ್ತಾರೆ. ಈ ಕೂಚಿಪುಡಿಯಲ್ಲೂ ಕೂಡ ನಾಟ್ಯಶಾಸ್ತ್ರದ್ದೇ ರಸಾದಿ ವಿಷಯಗಳು, ಅದದೇ ಮುದ್ರೆಗಳು, ಅದದೇ ಅಳುವುಗಳು, ಭರತನಾಟ್ಯದಲ್ಲಿ ನೋಡುವ ಹಲವಾರು ಅಂಶಗಳು ಕೂಚಿಪುಡಿಯಲ್ಲೂ ನಮಗೆ ಕಾಣಬರುತ್ತೆ. ಯಾವುದನ್ನು ಕೈಶಿಕಿ ವೃತ್ತಿ ಅಥವಾ ಆಂಧ್ರಿ ವೃತ್ತಿ ಅಂತೆಲ್ಲ ನಾಟ್ಯಶಾಸ್ತ್ರಾದಿಗಳಲ್ಲಿ ನಾವು ನೋಡ್ತೀವೋ, ಹೆಚ್ಚು ಕಡಿಮೆ ಅದೇ ಈ ಕಡೆ ಈ ಥರ ಎಲ್ಲ ಬೆಳ್ಕೊಂಡು ಬಂತು. ಪ್ರಾದೇಶಿಕವಾಗಿ ಅದು ಆಂಧ್ರದ ಒಂದು ಪದ್ಧತಿ ಆದರೆ, ಭರತನಾಟ್ಯ ಅನ್ನೋದು ಕರ್ನಾಟಕ ಮತ್ತು ತಮಿಳುನಾಡುಗಳಲ್ಲಿ ಈ ರೀತಿಯಲ್ಲಿ ಬೆಳ್ಕೊಂಡು ಬಂತು ಅಂತ ಹೇಳ್ಬೋದು. ಒಂದೇ ಮೂಲದಿಂದ ಬೆಳೆದಂಥ ಪ್ರಕಾರಗಳು ಇವುಗಳೆಲ್ಲ. ಈ ನಾರಾಯಣ ಯತಿಯವರು ಕೃಷ್ಣ ಲೀಲಾ ತರಂಗಿಣಿ ಬರೆದ ಹಾಗೆ ಅವರ ಶಿಷ್ಯರಾದಂಥ ಸಿದ್ಧೇಂದ್ರ ಯೋಗಿಗಳು ಭಾಮಾ ಕಲಾಪಂ ಅನ್ನೋದನ್ನು ಬರೀತಾರೆ. ಇದು ತುಂಬ ತುಂಬ ಪ್ರಸಿದ್ಧವಾಗಿದೆ. ಕೂಚಿಪುಡಿ ಅಂತಂದಮೇಲೆ ಭಾಮಾ ಕಲಾಪಂ ಕಲೀಲೇಬೇಕು ಅಂತ. ಭಾಮ ಅಂದರೆ ಇಲ್ಲಿ ಸತ್ಯಭಾಮ. ಈ ಕೃಷ್ಣ ಮತ್ತು ಸತ್ಯಭಾಮೆಯರ ಒಂದು ಸರಸ ಸಲ್ಲಾಪಗಳು, ಅಲ್ಲಿ ಸತ್ಯಭಾಮೆಯನ್ನೇ ವಿಶೇಷವಾಗಿ ತುಂಬ ಗ್ಲೋರಿಫೈ ಮಾಡಲಾಗುತ್ತೆ. ಅಂದರೆ ಅವಳ ನೋಡಿ, ಶೃಂಗಾರ ತುಂಬ ಒದಗುತ್ತೆ ನಮ್ಮ ಎಲ್ಲ ಕಲೆಗಳಿಗೆ. ಶೃಂಗಾರವನ್ನು ಪವಿತ್ರವಾಗಿ ನೋಡುವಂಥ ದೇಶ ನಾವು. ಕಾಮ ಅನ್ನೋದು ಪರಮ ಪ್ರೇಮದ ಒಂದು ಸಣ್ಣ ಅಂಶ, ಲೌಕಿಕವಾದ ಮೊದಲ ಮೆಟ್ಟಿಲು. ಅದನ್ನು ದಾಟಿ ಲೌಕಿಕ ಪ್ರೇಮದ ಆಚೆ ನಾವು ಪಾರಮಾರ್ಥಿಕ ಪ್ರೇಮವನ್ನು, ಒಂದು ಭಗವಂತನಲ್ಲಿ ಒಂದಾಗುವ ಭಾವದವರೆಗೂ, ಭಕ್ತಿಯವರೆಗೂ ಕರ್ಕೊಂಡು ಹೋಗುತ್ತೆ ಅಂತಲೇ ನಾವು ನಂಬ್ತೀವಿ. ಹಾಗಾಗಿ ಅಂಥ ಮಡಿವಂತಿಕೆ ಏನಿಲ್ಲ, ಶೃಂಗಾರವನ್ನು ಪವಿತ್ರವಾಗಿ ನೋಡ್ತೀವಿ. ಶೃಂಗೇರಿಯತೆ ಇತಿ ಶೃಂಗಾರ ಅಂತಲೂ ಕೂಡ ಹೇಳುವಂಥದ್ದಿದೆ. ಹಾಗಾಗಿ ಇಲ್ಲಿ ಶೃಂಗಾರ ಯಾವುದಿದೆ? ಕೃಷ್ಣ ಮತ್ತು ಸತ್ಯಭಾಮೆಯರ ಶೃಂಗಾರ, ಪತಿ ಪತ್ನಿಯರ ಶೃಂಗಾರ. ಅಲ್ಲಿ ಜಯದೇವನ ಅಷ್ಟಪದಿಗಳಲ್ಲಿ ರಾಧಾಕೃಷ್ಣರ ಶೃಂಗಾರವಾದರೆ, ಇಲ್ಲಿ ಕೃಷ್ಣ ಸತ್ಯಭಾಮೆಯರ ಪತಿಪತ್ನಿಯರ ದಾಂಪತ್ಯದ ಒಂದು ಸ್ವಾರಸ್ಯಗಳನ್ನು ತುಂಬ ಚೆನ್ನಾಗಿ ತೋರಿಸಲಾಗುತ್ತೆ. ಅಲ್ಲಿ ಅಷ್ಟನಾಯಿಕ ಭಾವಗಳನ್ನು ತುಂಬ ಚೆನ್ನಾಗಿ ವ್ಯಂಜಿಸಲಾಗುತ್ತೆ. ಭರತನಾಟ್ಯದಲ್ಲೂ ಇದೆ ಅಷ್ಟನಾಯಿಕ ಭಾವ. ಇದು ಮೂಲತಃ ನಾಟ್ಯಶಾಸ್ತ್ರದ ಕಲ್ಪನೆ. 8 ಮೂಡ್ಸ್ ಆಫ್ ಅ ಹೀರೋಯಿನ್, ಒಂದು ನಾಯಕಿಯ 8 ಭಾವಗಳು. ವಾಸಕ ಸಜ್ಜಿಕ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಮನೆಯನ್ನೆಲ್ಲ ಶೃಂಗರಿಸ್ಕೊಂಡು ಹೂವಿನ ಹಾಸಿಗೆ ಮೇಲೆ ಅವಳು ತನ್ನ ಪ್ರಿಯತಮನಿಗಾಗಿ ಕಾಯುವಂಥ ಭಾವ. ಆ ಒಂದು ಎಕ್ಸೈಟ್ಮೆಂಟು, ಸಂತೋಷ, ಭಯ, ಆನಂದ, ಮುಂದಿನ ಒಂದು ಜೀವನದ ಒಂದು ಯಾವ ಒಂದು ಅಪೇಕ್ಷೆ ಇದೆ, ಅದೆಲ್ಲ ಅಲ್ಲಿ ಕಾಣುತ್ತೆ. ವಿರಹೋತ್ಕಂಠಿತ, ದೂರ ಹೊಟ್ಟೋಗಿದ್ದಾನೆ ಗಂಡ, ಅಥವಾ ಇಲ್ಲವೇ ಇಲ್ಲ, ಬಿಟ್ಟು ಹೊಟ್ಟೋಗಿದ್ದಾನೆ, ಸತ್ತು ಹೋಗಿದ್ದಾನೆ, ಯಾವುದೋ ಕಾರಣಕ್ಕಾಗಿ ವಿರಹ ಉಂಟಾಗಿದೆ. ಆ ಒಂದು ವಿಲವಿಲ ಒದ್ದಾಡುವಂಥದ್ದು, ರಾಧೆ ತೋರಿಸುವಂತಹ, ಸೀತೆ ತೋರಿಸುವಂಥ ವಿರಹವನ್ನು ತೋರಿಸುವಂಥದ್ದು. ಸ್ವಾಧೀನ ಭರ್ತೃಕ, ಇದು ಜಾಸ್ತಿ ನಮಗೆ ಸತ್ಯಭಾಮೆಯಲ್ಲಿ ಕಾಣಿಸುತ್ತೆ. ಗಂಡ ನನ್ನ ಮಾತೆ ಕೇಳ್ತಾನೆ ಅಂತರುವ, ನನ್ನ ಮುಷ್ಟಿಯಲ್ಲಿದ್ದಾನೆ ಅನ್ನುವ ಒಂದು ಭಾವ. ಇನ್ನು ಕಲಹಾಂತರಿಕ, ಆಗ ತಾನೇ ಜಗಳ ಮಾಡಿಕೊಂಡು ಬೇಜಾರಾಗಿ ಖಂಡಿತಳಾಗಿ ಕೂತ್ಕೊಂಡಿದ್ದಾಳೆ, ದುಃಖ ಪಡ್ತಾ ಇದ್ದಾಳೆ, ಹೀಗಾಗೋಯ್ತಲ್ಲ, ವಿರಸವಾಯ್ತಲ್ಲ ಅಂತ. ಇನ್ನು ಖಂಡಿತ ಆಗಿ ಇನ್ಸಲ್ಟ್ ಆಗಿದೆ, ಅವಳು ಸೋತಿದ್ದಾಳೆ, ಅವನು ಹಿ ಹ್ಯಾಸ್ ಅನ್ ಅಪ್ಪರ್ ಸೈ. ಇವರ ಒಂದು ಪ್ರಣಯ ಕಲಹದಲ್ಲಿ, ಅದು ಪ್ರಣಯ ಕಲಹ ಒಂದೊಂದ್ಸಲ ಪ್ರಳಯ ಕಲಹವೂ ಆಗೋದುಂಟು, ಹೆಚ್ಚಾಗಿ ಪ್ರಣಯ ಕಲಹ. ಇನ್ನು ವಿಪ್ರಲಬ್ಧ, ಅವಳಿಗೆ ಮೋಸ ಮಾಡಿದ್ದಾನೆ, ಅವನು ಮೋಸ ಮಾಡಿದ್ದಾನೆ ಅಂತ ಅವಳು ಡೌಟ್ ಬರುತ್ತೆ.
ಖಂಡಿತ ಇಲ್ಲಿ ತುಂಬ ದುಃಖವಾಗಿ ಹ್ಯೂಮಿಲಿಯೇಟ್ ಆಗಿರುತ್ತೆ, ಅವಮಾನವಾಗಿರುತ್ತೆ. ಪ್ರೋಷಿತ ಭರ್ತೃಕ, ಗಂಡ ಬೇರೆ ಊರಿಗೆ ಹೋಗಿರ್ತಾನೆ ಅಥವಾ ದೂರದಲ್ಲಿದ್ದಾನೆ, ತಕ್ಷಣ ಸಿಗುತ್ತಾ ಇಲ್ಲ, ಅವನಿಗಾಗಿ ಕಾಯುವಂಥ, ಅಯ್ಯೋ ಎಷ್ಟು ಕಾಲ ಆಯಿತು ಇನ್ನೂ ಬಂದಿಲ್ವಾ ಅಂತ ಕಾಯುವಂಥ ಭಾವ. ಅಭಿಸಾರಿಕ, ತಾನೇ ಹುಡ್ಕೊಂಡು ಹೊರಟು ಬಿಡುವಂಥದ್ದು ಪ್ರಿಯತಮನನ್ನು, ರಾಧೆ ಕೃಷ್ಣನನ್ನು ಹುಡ್ಕೊಂಡು ಸಂಕೇತ ಸ್ಥಳಕ್ಕೆ ಬರ್ತಾಳಲ್ಲ ಹಾಗೆ. ಈ ಇಷ್ಟು ಭಾವಗಳನ್ನು ತುಂಬ ಚೆನ್ನಾಗಿ ತೋರಿಸಲಾಗುತ್ತೆ. ಈ ಕೂಚುಪುಡಿ ನೃತ್ಯದಲ್ಲೂ ಅಷ್ಟೇ ಭರತನಾಟ್ಯಕ್ಕೆ ತುಂಬ ಸಾಮ್ಯಗಳನ್ನು ನೋಡ್ಬೋದು, ವೈಷಮ್ಯಗಳನ್ನು ನೋಡ್ಬೋದು. ಅಲ್ಲಿ ವಿಶೇಷವಾಗಿ ಭಾಮಾ ಜಡೆ ಅಂತ ಒಂದು ಉದ್ದನೆಯ ಭಾಮಾ ಜಡೆ ಇರುತ್ತೆ. ಆ ಸತ್ಯಭಾಮೆಯ ಜಡೆ ಇಟ್ಕೊಂಡು ಮಾಡುವಂಥ ಒಂದು ಸಂಚಾರಗಳು ತುಂಬ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಆ ಜಡೆಯನ್ನು ಪ್ರದರ್ಶನೆ ಮಾಡೋದು ಉಂಟು. ಕೂಚುಪುಡಿಯಲ್ಲಿ ತುಂಬ ಉನ್ನತ ಪರಿಣತಿಯನ್ನು ಹೊಂದಿದವರಿಗೆ ಆ ಜಡೆಯನ್ನೇ ಒಂದು ಗಿಫ್ಟಾಗಿ ಕೊಡುವಂಥದ್ದು ಕೂಡ ಕೆಲವು ಕಡೆ ನಾವು ನೋಡ್ತೀವಿ. ಹೀಗೆ ಕೂಚುಪುಡಿಯಲ್ಲಿ ರಾಮಾಯಣ, ಮಹಾಭಾರತ ಮುಂತಾದ ಎಲ್ಲ ಥೀಮ್ಸ್ ಬಂದರೂ ಕೂಡ ಹೆಚ್ಚಾಗಿ ಈ ಭಾಮಾ ಕಲಾಪಂ ತುಂಬ ಪ್ರಸಿದ್ಧವಾದದ್ರಿಂದ ಈ ಭಾಮಾ ಕಲಾಪವನ್ನು ತೋರಿಸಲೇಬೇಕು ಅನ್ನೋಷ್ಟರ ಮಟ್ಟಿಗೆ ಕೂಚುಪುಡಿಯ ಐಡೆಂಟಿಟಿ ಆಗಿಬಿಟ್ಟಿದೆ. ಇದು ಕೂಡ ಹಾಗೆ ಇಸ್ಲಾಂ ಕಾಲದಲ್ಲಿ ತುಂಬ ತೊಂದರೆಗೆ ಒಳಪಟ್ಟು ಎಲ್ಲ ದೇವಸ್ಥಾನಗಳ ನಾಶವಾದಾಗ ಇದು ಬೇರೆ ಕಡೆಗೆ ಶಿಫ್ಟ್ ಆಯಿತು. ನಮ್ಮ ತಂಜಾವೂರಿಗೆ ಬರಬೇಕಾಗಿ ಬಂತು. ಮುಂದೆ ಬಂದಂಥ ಬ್ರಿಟಿಷರ್ಸ್ ಕೂಡ ಬ್ಯಾನ್ ಮಾಡಿದಾಗ ಈ ಒಂದು ನೃತ್ಯಕ್ಕೆ ತುಂಬ ತೊಂದರೆ ಆಯಿತು. ಆದರೆ ವೇದಾಂತಂ ಲಕ್ಷ್ಮೀನಾರಾಯಣ ಶಾಸ್ತ್ರಿ ಅಂತ ಒಬ್ಬರು ಮಹಾತ್ಮರು ಆ ಕಾಲದಲ್ಲಿ ತುಂಬ ಹೋರಾಡಿ ಮತ್ತೆ ಈ ಕೂಚುಪುಡಿ ನೃತ್ಯವನ್ನು ಮುಂದುವರಿಸುವಂಥ ಒಂದು ವೇದಿಕೆಗಳನ್ನು ನಿರ್ಮಾಣ ಮಾಡಿ, ಕಲಾಮಂಡಲವನ್ನು ನಿರ್ಮಾಣ ಮಾಡಿ ಇದನ್ನು ಮುಂದುವರಿಸೋ ಹಾಗೆ ಮಾಡಿದ್ರು. ಕೂಚುಪುಡಿಯಲ್ಲಿ ಪೂರ್ವರಂಗದ ನಾಟ್ಯಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವಂಥ ಪೂರ್ವರಂಗದ ಹಲವು ಅಂಶಗಳು ಇವತ್ತು ಇವೆ. ಸೂತ್ರಧಾರ ಬಂದು ಹೇಳುವಂಥದ್ದು, ಭರತನಾಟ್ಯಮಲ್ಲಿ ಸುಮಾರು ಬಿಟ್ಟು ಹೋಗಿವೆ ಅಥವಾ ಬಿಟ್ಟಿದ್ದಾರೆ. ಯಾವುದು ಬಿಟ್ಟು ಹೋಗಿದೆ ಅನ್ನೋಕ್ಕಿಂತ ಕಾಲಾಂತರದಲ್ಲಿ ಗುರು ಪರಂಪರೆಯಲ್ಲಿ ಪರವಾಗಿಲ್ಲ, ಬೇಡ, ಟೈಮ್ ಇಲ್ಲ ಅಂತಲೋ ಏನೋ ಕಾರಣಗಳು, ಅಥವಾ ಈ ಥರ ಗುರು ಪರಂಪರೆಗಳು ನಾಶವಾದಾಗ, ರಾಜಪೋಷಣೆ ನಾಶವಾದಾಗ, ಮಧ್ಯೆ ಗ್ಯಾಪ್ ಬಂದಾಗ, ಒಂದಷ್ಟು ದಶಕಗಳ ಕಾಲ ನೇರವಾಗಿ ಗುರು ಪರಂಪರೆ ನೆಕ್ಸ್ಟು ಮುಂದುವರಿದೇ ಹೋದಾಗ, ಕೊಂಡಿ ಕಳಚಿದಾಗ ಆಗೆಲ್ಲ ಇದು ಸ್ವಲ್ಪ ಕೆಲವು ಬಿಟ್ಟು ಹೋಗಿರ್ಬೋದು, ಕೆಲವು ಕಳೆದು ಹೋಗಿರ್ಬೋದು. ಅಂತೂ ಹೀಗೆ ಕೂಚುಪುಡಿ ಇವತ್ತಿಗೂ ಸುಂದರವಾಗಿ ಉಳ್ಕೊಂಡಿದೆ, ಬೆಳೆದಿದೆ. ಅದು ವಿಶೇಷ. ಏನೇ ಮಾಡಿದ್ರೂ ನಮ್ಮ ಮತ್ತೊಂದು ರೀತಿಯಲ್ಲಿ ನಮ್ಮ ಕಲೆಗಳು ಮುಂದುವರ್ಕೊಂಡು ಬಂದಿರೋದು ತುಂಬ ವಿಶೇಷ. ಇನ್ನು ನಾವು ಮೋಹಿನಿ ಅಟ್ಟಂ ಬಗ್ಗೆ ನೋಡೋ ಹಾಗಿದ್ರೆ ಇದು ಅಷ್ಟೇ ನಮ್ಮ ನಾಟ್ಯಶಾಸ್ತ್ರದಲ್ಲೇ ಇದರ ಮೂಲ ಕೂಡ ಇದೆ. ಇಲ್ಲೂ ಕೂಡ ಅದೇ ರಸ ಮತ್ತು ನವರಸಗಳ ಬಗ್ಗೆ ಮತ್ತು ಅಡವುಗಳು, ಮುದ್ರೆಗಳು ಇತ್ಯಾದಿ ಇದೆ. ಮತ್ತು ಇದು ಲಾಸ್ಯದ ಟ್ರೆಡಿಷನ್, ಲಾಸ್ಯದ ಪರಂಪರೆ, ಒಂದು ಸ್ತ್ರೀತ್ವದ, ಸ್ತ್ರೈಣ್ಯದ, ಸ್ವಾರಸ್ಯವನ್ನು, ಸೌಂದರ್ಯವನ್ನು ತೋರಿಸುವಂಥದ್ದು. ಇದನ್ನು ಕೂಡ ಇದೇ ಥರದ ಕಷ್ಟಗಳನ್ನು ಅನುಭವಿಸ್ತು. ಯಾವ ಕಷ್ಟವನ್ನು ಭರತನಾಟ್ಯ ಮತ್ತು ಭರತ ನೃತ್ಯ ಅಥವಾ ನಮ್ಮ ಕೂಚುಪುಡಿ ಅನುಭವಿಸ್ತು, ಅದೇ ರೀತಿಯ ಕಷ್ಟವನ್ನು ಇದು ಅನುಭವಿಸ್ಬೇಕಾಗಿ ಬಂತು. ಆದರೂ ಕೂಡ ಇದು ತುಂಬ ಚೆನ್ನಾಗಿ ಮುಂದುವರಿಯಿತು. ಮಲಯಾಳಂ ಕಾವ್ಯದಲ್ಲಿ 12ನೇ ಶತಮಾನದ ಕಾವ್ಯದಲ್ಲಿ ಇದರ ಉಲ್ಲೇಖವನ್ನು ನೋಡ್ತೀವಿ. ಅದಕ್ಕಿಂತ ಹಿಂದೆ ಕಿಡಂಗೂರಿನಲ್ಲಿರುವ ಸುಬ್ರಹ್ಮಣ್ಯ ಗುಡಿಯಲ್ಲಿ, ಅಂದರೆ 11ನೇ ಶತಮಾನದ ಗುಡಿಯಲ್ಲಿ ಈ ಮೋಹಿನಿ ಅಟ್ಟಂನ ಭಂಗಿಗಳು, ವೇಷಭೂಷಗಳು ತುಂಬ ಚೆನ್ನಾಗಿ ಪ್ರಕಟವಾಗಿರೋದನ್ನು ನಾವು ನೋಡ್ತೀವಿ. ಅಂದರೆ ಸುಮಾರು ಅಷ್ಟು ಹಳೆದು ಅಂತ ಗೊತ್ತಾಗುತ್ತೆ. ಸೊ ತುಂಬಾ ಹಳೆದು, ಅದಕ್ಕಿಂತ ಹಳೆದಿದ್ದಿರಬೇಕು. ಎಷ್ಟೋ ದೇವಸ್ಥಾನಗಳನ್ನು ಈ ನಮ್ಮ ದುರುಳ ಟಿಪ್ಪು ಸುಲ್ತಾನು ನಾಶ ಮಾಡಿದಾಗಲಿ, ಅವ್ರಿಗೆ ತೊಂದರೆ ಕೊಟ್ಟ. ನಮ್ಮ ದೇಶಕ್ಕೆ ಬಂದ ಆಕ್ರಮಣಕಾರರಿಂದ ನಮಗಾಗಿದ್ದೇನಪ್ಪ ಅಂದರೆ ವಿದ್ಯಾನಾಶ, ಸಂಸ್ಕೃತಿ ನಾಶ, ಕಲಾನಾಶ, ನೆಮ್ಮದಿಯ ನಾಶ, ರಾಜಧರ್ಮದ ನಾಶ, ಸತ್ಯಧರ್ಮಗಳ ನಾಶ, ಎಲ್ಲದರ ನಾಶ. ಹಾಗಾಗಿ ಇಷ್ಟರ ಮಧ್ಯದಲ್ಲೂ ಕೂಡ ಉಳ್ಕೊಂಡು ಬೆಳ್ಕೊಂಡು ಬಂದಿದೆ. ಮೋಹಿನಿ ಅಟ್ಟಂ ಡ್ರೆಸ್ ಬಗ್ಗೆ ಹೇಳೋದಾದರೆ ಗೊತ್ತೇ ಇದೆ. ಅಲ್ಲಿ ಬಿಳಿ ಸೀರೆ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಚಿನ್ನದ ಆಭರಣಗಳನ್ನು ಹಾಕ್ಕೊಂಡು ಮಾಡ್ತಾರೆ. ಬಿಳಿ ಸೀರೆಯೇ ಪ್ರಧಾನ, ಅಲ್ಲಿ ರೇಷ್ಮೆ ಅಥವಾ ಹೆಚ್ಚಾಗಿ ನೂರಿನ ಸೀರೆಗಳನ್ನು. ಭರತನಾಟ್ಯದಲ್ಲಿ ಕಾಂಚೀಪುರಂ ಅಥವಾ ಕಾಶಿ ಬನಾರಸ್ ಸಿಲ್ಕ್ ಯಾವುದಿದೆ, ರೇಷ್ಮೆ, ಅದರಲ್ಲೇ ಮಾಡುವಂಥ ವೇಷಗಳನ್ನು ಹಾಕ್ಕೊಳ್ತಾರೆ. ಅದರಲ್ಲೂ ಸ್ಪೆಸಿಫಿಕೇಷನ್ಸ್ ಇದೆ, ಅದರಲ್ಲೂ ನಾನಾ ಪ್ರಕಾರಗಳಿವೆ. ಮೇಲೆ ಹಾಕ್ಕೊಳ್ಳುವಂಥ ಉತ್ತರಿಗೆಯಲ್ಲಿ ಕೆಲವು ಪ್ರಕಾರಗಳು ಬದಲಾಗುತ್ತೆ. ಕೆಳಗಡೆ ಕಚ್ಚೆ ಥರ ಹಾಕ್ಕೊಳ್ಳೋದುಂಟು, ಒಂದು ಸೀರೆ ಥರ ಕಾಣೋ ಅಂಥ ಒಂದು ಲಂಗ ಥರ ಹಾಕ್ಕೊಳ್ಳೋದುಂಟು. ಇನ್ನು ಗೆಜ್ಜೆ ಕಟ್ಟೋದು ತುಂಬ ಕಾಮನ್ನು ಎಲ್ಲ ನೃತ್ಯ ಪ್ರಕಾರಗಳಲ್ಲಿ. ಗೆಜ್ಜೆನಲ್ಲೇ ನೃತ್ಯದ ಅಲ್ಲಿ ತಕಿಟ, ತಕದಿಮಿ ತಕ ತಕಿಟ, ತಕದಿಮಿ ತಕಿಟ, ತಕದಿಮಿ ತಕ ತಕಿಟ ಮುಂತಾದ ಮಿಶ್ರ, ತಿಶ್ರ, ಖಂಡ, ಸಂಕೀರ್ಣ ಮತ್ತು ಮಿಶ್ರ, ತಿಶ್ರ, ಚತುರಶ್ರ ಮುಂತಾದ 5 ಗತಿಗಳನ್ನು ಹೆಜ್ಜೆಗಳಲ್ಲಿ ತೋರಿಸುವಂಥದ್ದು ಅದಕ್ಕೆ ತುಂಬ ಚೆನ್ನಾಗಿ ಬಳಸಲಾಗುತ್ತೆ. ಹೀಗೆ
ತುಂಬ ಅದ್ಭುತವಾದ ಕಲಾ ಪ್ರಕಾರಗಳಿವು, ಪವಿತ್ರವಾದಂಥ ಕಲಾ ಪ್ರಕಾರಗಳು. ಇವತ್ತು ಮನೆ ಮನೆಯಲ್ಲಿ ಎಲ್ಲರೂ, ಎಲ್ಲ ಮನೆಯ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ, ಗಂಡಸರು ಎಲ್ಲರೂ ಮಾಡ್ತಾ ಇರೋದ್ರಿಂದ ಇದು ಜಗದ್ವಿಖ್ಯಾತವಾಗಿದೆ. ಸೊ ದೇವಸ್ಥಾನದಲ್ಲಿ ಬ್ಯಾನ್ ಮಾಡಿದ್ದಕ್ಕೆ ಇಡೀ ಭೂಮಿಯೇ ನಮಗೆ ದೇವಸ್ಥಾನ ಅಂದ್ಕೊಂಡು ಎಲ್ಲ ಕಡೆ ಈ ನೃತ್ಯ ಹರಡಿ ನಿಂತಿದೆ ಅನ್ನೋದು ಈ ನೃತ್ಯದ ಸತ್ವವನ್ನು ತೋರಿಸುತ್ತೆ. ಹೀಗೆ ಭಾರತೀಯ ನೃತ್ಯ ಪ್ರಕಾರಗಳಲ್ಲಿ ಒಂದೊಂದರಲ್ಲಿ ಒಂದೊಂದು ವೈಶಿಷ್ಟ್ಯ ಕಾಣ್ತೀವಿ. ಇವತ್ತು ನಾವು ಕೇವಲ ಭರತನಾಟ್ಯ, ಕೂಚಿಪುಡಿ ಮತ್ತು ಮೋಹಿನಿ ಅಟ್ಟಂ ಈ ನೃತ್ಯ ಪ್ರಕಾರಗಳ ತುಂಬ ಸಂಕ್ಷಿಪ್ತವಾದ ಪರಿಚಯವನ್ನಷ್ಟೇ ಮಾಡ್ಕೊಂಡಿದ್ದೀವಿ. ಇನ್ನೂ ತುಂಬ ಸ್ವಾರಸ್ಯಗಳಿವೆ. ಒಂದು ಮಾತು ಕೊನೆಯಲ್ಲಿ ಹೇಳೋದಾದರೆ, ನಾನು ಮೊದಲೇ ಹೇಳಿದ ಹಾಗೆ ಎಲ್ಲವೂ ಕೃಷ್ಣಾರ್ಪಣ, ಭಗವಂತನಿಗೆ ಸಮರ್ಪಣ ಅಂತ ಭಾವಿಸಿದಾಗ ಅದೆಲ್ಲವೂ ಕೂಡ ಒಂದು ಆರಾಧನೆ ಆಗುತ್ತೆ. ಯದ್ಯತ್ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನ ಅಂತ ಶಂಕರಾಚಾರ್ಯರು ಹೇಳಿದ್ರೆ, ನಾವೆಲ್ಲ ಪ್ರತಿದಿನ ಪೂಜೆನಲ್ಲಿ ಹೇಳ್ತೀವಿ, ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾವ ಪ್ರಕೃತೆ ಸ್ವಭಾವಾತ್ಮ ಕರೋಮಿ ಯದ್ಯತ್ ಸಕಲಂ, ಏನೇನು ಮಾಡ್ತೀನೋ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯ. ಕಾಯ ದೇಹದಿಂದ, ಮಾತಿನಿಂದ, ಮನಸ್ಸಿನಿಂದ, ಬುದ್ಧಿಯಿಂದ ಅಥವಾ ಹ್ಯಾಬಿಟ್ಟಿಂದ ಗೊತ್ತಿಲ್ಲದೆ ಮಾಡ್ತೀವಲ್ಲ, ಪ್ರಕೃತೆ ಸ್ವಭಾವಾತ್, ಏನೇನು ಮಾಡ್ತೀನೋ ಇಲ್ವೋ ಭಗವಂತನಿಗೆ ಅರ್ಪಿತ ಅಂತ. ಈ ಭರತನಾಟ್ಯ ಹಾಗೆ, ನಾನೇ ಸ್ವತಃ ಭರತನಾಟ್ಯವನ್ನು ಅಭ್ಯಾಸ ಮಾಡಿದವಳು. ಈ ಭರತನಾಟ್ಯವನ್ನು ನಾವು ತನ್ಮಯವಾಗಿ ಮಾಡಿದ್ರೆ, ಆ ಪಾತ್ರದೊಳಗಿಳಿದು ಮಾಡಿದಾಗ ಅಹಂಕಾರ ನಾಶವಾಗುತ್ತೆ. ನಾನು ಯಾರು ಅನ್ನೋದನ್ನು ನಾವು ಮರೆಯೋದು ತುಂಬ ಚೆನ್ನಾಗಿ ಆ ಅನುಭವಕ್ಕೆ ಬರುತ್ತೆ. ನಾನು ಆರತಿ ಅಂದ್ಕೊಂಡು ಭಾವಿಸಿ ನಾನು ಖಂಡಿತವಾಗಿ ಯಾವ ಪಾತ್ರವನ್ನು ಮಾಡೋಕ್ಕಾಗಲ್ಲ. ನಾನೇ ರಾಧೆ ಆಗಬೇಕು, ನಾನೇ ಸೀತೆ ಆಗಬೇಕು. ಆ ಸೀತೆಯೇ ಆದಾಗ ರಾಮಮಯವಾಗಿ ಆ ಕಣ್ಣೀರು, ಆ ದುಃಖ, ಭಾವ, ಆ ಸಾತ್ವಿಕ ಅಭಿನಯ ಅಂತ ಯಾವುದನ್ನು ಹೇಳ್ತೀವಿ, ಸಹಜವಾಗಿ ಬರುವಂಥದ್ದು. ಆಂಗಿಕದಲ್ಲಿ ನನಗೆ ಕಣ್ಣೀರು, ನನಗೆ ಅಳು ಬರ್ತಾ ಇದೆ ಅಂತ ಹೇಳ್ಬೋದು, ನನಗೆ ಮೈ ನಡುಗ್ತಾ ಇದೆ ಅಂತ ಹೇಳ್ಬೋದು, ಅಯ್ಯೋ ನಂಗೆ ದುಃಖ ಆಗ್ತಿದೆ ಅಂತ ಹೇಳ್ಬೋದು. ಆದರೆ ಸಾತ್ವಿಕ ಅಭಿನಯದಲ್ಲಿ ಸಹಜವಾಗಿ ಕಣ್ಣೀರೇ ಬಂದ್ಬಿಡುತ್ತೆ, ಮೂರ್ಛೆಯೇ ತಪ್ಪು ಹೋಗುತ್ತೆ, ಮೈಯೇ ನಡುಗೋಗುತ್ತೆ. ಆ ಬಗೆಯ ಸಾತ್ವಿಕ ಅಭಿನಯ ಸಿದ್ಧಿ, ಮಾಸ್ಟ್ರಿಯನ್ನು ನಾವು ಅಪೇಕ್ಷಿಸ್ತೀವಿ. ಅದರ ಕಡೆಗೆ ಪ್ರತಿಯೊಬ್ಬ ಕಲಾವಿದ ಕೂಡ ತುಂಬ ಪರಿಶ್ರಮಶೀಲನಾಗಿರ್ತಾನೆ. ಇಂಥ ಅದ್ಭುತ ಭರತನಾಟ್ಯ ಇದು ಮತ್ತು ಕೂಚಿಪುಡಿ, ಮೋಹಿನಿ ಅಟ್ಟಂ ಈ ಯಾವುದೇ ಭಾರತೀಯ ನೃತ್ಯ ಪ್ರಕಾರವಾಗಲಿ ಒಂದು ಆರಾಧನಾ ಪದ್ಧತಿಯಾಗಿದೆ. ಹಾಗಾಗಿ ನಾವು ಪೂಜೆ ಮಾಡುವಾಗಲೂ ಕೂಡ ನೃತ್ಯಂ ಸಮರ್ಪಯಾಮಿ ಅಂತ ಕೂಡ ಹೇಳ್ತೀವಿ. ನಾನಂತೂ ಪ್ರತಿ ಸಲ ಪೂಜೆ ಮಾಡುವಾಗ ನೃತ್ಯಂ ಸಮರ್ಪಯಾಮಿ ಬಂದ ತಕ್ಷಣ ಒಂದು 4 ಮುದ್ರೆಗಳನ್ನು ತೋರಿಸಿ ದೇವರಿಗೆ ನಮಸ್ಕಾರ ಮಾಡೇ ಬಿಡ್ತೀನಿ. ಇದನ್ನು ಕೇಳ್ತಾ ಇರುವಂಥ ಡಾನ್ಸರ್ಸ್ ಆಗ್ಬೋದು, ಯಾರೇ ಆಗ್ಬೋದು, ಸುಮ್ಮನೆ ಅದಕ್ಕೆ ಅಕ್ಷತೆ ಹಾಕೋ ಬದಲು ಗೀತಂ ಸಮರ್ಪಯಾಮಿ ಅಕ್ಷತೆ, ನೃತ್ಯಂ ಸಮರ್ಪಯಾಮಿ ಅಕ್ಷತೆ ಹಾಕೋ ಬದಲು ನಿಜಕ್ಕೂ ಹಾಡೋಣ, ನಿಜಕ್ಕೂ ಡಾನ್ಸ್ ಮಾಡೋಣ, ಗೊತ್ತಿರೋ ವಿದ್ಯೆಯನ್ನೆಲ್ಲ ಭಗವಂತನಿಗೆ ಅರ್ಪಿಸಿ ಅದೊಂದು ಆರಾಧನೆಯನ್ನಾಗಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿ, ನನಗೆ ತುಂಬ ಪ್ರಿಯವಾದ ವಿಷಯ ಭರತನಾಟ್ಯ. ಈ ಮಧ್ಯೆ ಎಲ್ಲೂ ಮಾತಾಡೋಕ್ಕೆ ಅವಕಾಶವೂ ಸಿಕ್ಕಿರಲಿಲ್ಲ ಇದರ ಬಗ್ಗೆ. ಭರತನಾಟ್ಯ, ಕೂಚಿಪುಡಿ, ಭರತ ನೃತ್ಯ ಹಾಗೂ ಮೋಹಿನಿ ಅಟ್ಟಂ ಇವುಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದ ಪರಿಚಯವನ್ನು ಮಾಡಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿದಂಥ ಈ ಸಂಸ್ಕೃತ ಅಂತನ್ನುವ ಯಾವ ಈ ಕಾರ್ಯಕ್ರಮ ಇದೆ, ಇದರ ಎಲ್ಲ ಆಯೋಜಕರಿಗೂ, ವಿಶೇಷವಾಗಿ ನಮ್ಮ ವಿದ್ವಾನ್ ಕೃಷ್ಣರಾಜ ಕುಟ್ಪಾಡಿಯವರಿಗೂ ಮತ್ತು ಎಲ್ಲ ಹಿರಿಯರಿಗೂ, ಇದರ ಹಿಂದೆ ಎಷ್ಟು ಜನ ಹಿರಿಯರಿದ್ದಾರೋ ವಿದ್ವಾಂಸರಿದ್ದಾರೋ ಗೊತ್ತಿಲ್ಲ, ನನಗೆ ಗೊತ್ತಿರೋ ಅಷ್ಟು ಬಾಲಿಶ ವಿಚಾರಗಳನ್ನು ನಾನು ಬಾಲಿಶ ವಿಚಾರ ಪ್ರೌಢ, ಅದನ್ನು ನನ್ನ ಬಾಲಿಶ ಮಿತಿಯಲ್ಲಿ ನಾನು ಹೇಳಿದ್ದೀನಿ. ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.